ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಈ ಧರ್ಮ ಪರಂಪರೆಗಳ ಬಗ್ಗೆ ನಾವು ಸಂಶೋಧನಾತ್ಮಕವಾಗಿ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ನಾವು ಅರ್ಥ ಮಾಡಿಕೊಂಡ ವಿಷಯಗಳನ್ನು ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಮತ್ತು ಅವರಲ್ಲಿ ಆ ವಿಷಯಗಳ ಬಗ್ಗೆ ಒಂದು ನಂಬಿಕೆ ವಿಶ್ವಾಸ ಮೂಡುವಂತೆ ಮಾಡಲಿಕ್ಕೆ, ಅವರಲ್ಲಿರುವ ಪೂರ್ವಗೃಹೀತಗಳನ್ನು ತೊಡೆದು ಹಾಕಲಿಕ್ಕೆ ಇರುವಂಥ ಕೆಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸ್ತಾ, ಕಾಸ್ಮಿಕ್ ರಿಲಿಜಿಯನ್ ಅಂದರೆ ವಿಶ್ವಾತ್ಮಕ ಧರ್ಮ ಮತ್ತು ಸಾಂಸ್ಥಿಕ ಧರ್ಮ ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಮತ್ತು ವ್ಯತ್ಯಾಸ, ಇವುಗಳ ಕುರಿತು ಒಂದಷ್ಟು ಸಾಮಾನ್ಯವಾಗಿ ಒಂದು ವಿಷಯವನ್ನು, ನಾನು ಎದುರಿಸಿದ ಕೆಲವು ಸಮಸ್ಯೆಗಳು, ನಾನು ಕಂಡ ಕೆಲವು ಉದಾಹರಣೆಗಳ ಮುಖಾಂತರ ಅವುಗಳ ಪ್ರೇರಣೆಯಿಂದ ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ, ನನಗೆ ಇತ್ತೀಚೆಗೆ 2-3 ಜನರಿಂದ ಕೆಲವು ಅನುಭವಗಳು ಆದವು. ಏನು ಅನುಭವಗಳಾದವು ಅಂದರೆ, ಒಬ್ಬರು ನನ್ನೊಡನೆ ಬಹಳ ಆತ್ಮೀಯವಾಗಿ ಸ್ನೇಹವನ್ನು ಮಾಡಿ ಅವರು ನನ್ನಿಂದ ಯಾವುದೋ ಒಂದು ಮತೀಯವಾದ ಪರವಾದ ಒಂದು ವಾದವನ್ನು ನಿರೀಕ್ಷೆ ಮಾಡಿದರು. ಅದು ಹುಸಿಯಾಗ್ಬಿಡ್ತು. ಅಂದರೆ ಬಸವಣ್ಣ ಒಬ್ಬ ವಿಶ್ವಕರ್ಮ ಅಂತ ಬಹುಶಃ ಇವರು ಮುಖಾಂತರ ಹೇಳಿಸ್ಬೋದು. ಆ ಮಟ್ಟಕ್ಕೆ ಇವರನ್ನು ನಾವು ಬದಲಾವಣೆಗೆ ತರಬಹುದು ಅಂತ ಆ ವ್ಯಕ್ತಿ ಬಹುಶಃ ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ನನ್ನೊಂದಿಗೆ ಖುಷಿಯಾಗಿ ಕೆಲವು ವಿಷಯಗಳನ್ನು, ಅಂದರೆ ಉದಾಹರಣೆ, ನಾನು ಡಾಕ್ಟರ್ ಕಲಬುರ್ಗಿ ಅವರ ಕೆಲವು ಅಧ್ಯಯನದ ಸಮಸ್ಯೆಗಳನ್ನು ಬಿಚ್ಚಿ ಮಾತಾಡಿದಾಗ ಆತ ಬಹಳ ಖುಷಿಪಟ್ಟ. ಆದರೆ ಬಸವಣ್ಣ ವಿಶ್ವಕರ್ಮ ಅಲ್ಲ, ವಿಶ್ವಕರ್ಮರು ಬ್ರಾಹ್ಮಣರಲ್ಲ ಅನ್ನುವಂಥ ಒಂದು ವಾದಕ್ಕೆ ನಾನು ಗಂಟು ಬಿದ್ದೆ ಅಂದರೆ ನಾನು ಸುಮ್ಮನೆ ಗಂಟು ಬೀಳಲಿಲ್ಲ. ಸುಮಾರು 1-2 ತಿಂಗಳು ಸಮಯ ತೆಗೆದುಕೊಂಡು ಅದಕ್ಕೆ ಸೂಕ್ತವಾದ ಪ್ರಮಾಣಗಳನ್ನು ಹುಡುಕಿ ಅಧ್ಯಯನ ಮಾಡಿ, ಆಮೇಲೆ ಆತನಿಗೆ ನಾನು ನಿಷ್ಠುರವಾಗಿ ಕೆಲವು ವಿಷಯಗಳನ್ನು ಹೇಳಿ ಮತ್ತು ಆತನಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಹೇಳಿದೆ. ನೋಡ್ರಿ, ನೀವು ಒಬ್ಬ ಮತೀಯವಾದಿ ಮನಸ್ಸಿನಿಂದ ಮಾತಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಸತ್ಯದ ಹಂಬಲ ಇಲ್ಲ. ನನಗೆ ಸತ್ಯದ ಹಂಬಲ ಇರ್ತಕ್ಕಂಥ ವ್ಯಕ್ತಿಗಳು ಬೇಕು ಅಂತ ಹೇಳಿದೆ. ಆತನ ಉದಾಹರಣೆಯಲ್ಲಿ ನಾನು ಕಂಡದ್ದು ಒಬ್ಬ ಮತೀಯವಾದಿ ಮನುಷ್ಯ. ಅದೇ ರೀತಿ ಇನ್ನೊಬ್ರು ಯಾರೋ ಒಬ್ಬ ಸ್ನೇಹಿತರು, ಇಂಥವರು ನನಗೆ 2-3 ಜನ ಸಿಕ್ಕಿದ್ದಾರೆ. ಒಂದು ರೀಸೆಂಟ್ ಉದಾಹರಣೆ ಅಷ್ಟೇ ಇದೆ. ಇವರ ವಿಚಾರ ಏನಂದ್ರೆ, ಇವರು ಯಾವುದೋ ಒಂದು ಮಠದ ಮತ್ತು ಸ್ವಾಮಿಗಳ ಪ್ರಭಾವದಲ್ಲಿ ಆ ಒಂದು ಪರಂಪರೆಯಲ್ಲಿ ಬೆಳೆದವರು, ಅಂಥವರ ಒಂದು ಒಡನಾಟದಲ್ಲಿ ಅವರು ಓಡಾಡ್ತಕ್ಕಂಥವ್ರು. ಅವರು ಕೂಡ ಒಬ್ಬ ಗ್ರ್ಯಾಜುಯೇಟ್ ಇರಬಹುದು ಮತ್ತು ಈ ಸಂಘಟನೆ, ಮಠ, ಸ್ವಾಮಿ ಇತ್ಯಾದಿಗಳ ಸಂಪರ್ಕದಲ್ಲಿ ಅವರು ಬೆಳೆದಂಥವ್ರು. ಅವರ ಜೊತೆಗೆ ಕೂಡ ನಾನು ಕೆಲವು ತಿಂಗಳಿಂದ ಒಂದಷ್ಟು ಯಾವಾಗಾದರೂ ಮಾತಾಡ್ತಕ್ಕಂಥದ್ದು ಈ ವಿಚಾರ. ಆದರೆ ಅಲ್ಲಿ ಕೂಡ ನಾನೊಂದು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಏನಂದರೆ, ಅವರ ಪ್ರಕಾರ ಈ ಲಿಂಗಾಯತ ಧರ್ಮ ಬಸವಣ್ಣನಿಂದಲೇ ಸ್ಥಾಪಿತವಾದದ್ದು. ಇಷ್ಟಲಿಂಗ ಅಂತಕ್ಕಂಥದ್ದು ಬಸವಣ್ಣನೇ ಕಂಡಿಡಿದ. ಇಂಥ ಕೆಲವು ವಿಚಾರಗಳ ಗಟ್ಟಿಯಾದ ನಂಬಿಕೆಗಳನ್ನು ಅವರೇನು ಸ್ವತಃ ಅಥವಾ ಓದಿನಿಂದ ತಿಳಿದದ್ದಂತ ಅಲ್ಲ, ಅದು ಹಾಗೆ ಇವರ ನಡುವೆ ಭಾಷಣದಲ್ಲಿ ತಿಳಿದಂಥದ್ದು ಮತ್ತು ಮಠಮಾನ್ಯರ ಭಾಷಣಗಳನ್ನು ಹೆಚ್ಚಾಗಿ ಕೇಳಿ ಅವರು ಅದನ್ನು ನಂಬಿರ್ತಕ್ಕಂಥದ್ದು. ಇದು 2ನೇ ಉದಾಹರಣೆ. ಇಲ್ಲಿ ನನಗೆ ಅನಿಸಿದ್ದೇನೆಂದ್ರೆ, ಒಂದು ಧಾರ್ಮಿಕ ಪರಂಪರೆಯ ಚರಿತ್ರೆಯಲ್ಲಿ ಕಾಣಬಹುದಾದ ಕೆಲವು ಸತ್ಯಾಂಶಗಳನ್ನು ಇಂಥವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಅಡೆತಡೆ ಏನಂದ್ರೆ,
ಒಂದು ಮತೀಯವಾದ ಮನಸ್ಸುಗಳು, ಇನ್ನೊಂದು ಕೆಲವಾಗಲೇ ಅವರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ನಂಬಿಕೆಗಳು ಮತ್ತು ಪೂರ್ವಗೃಹೀತಗಳು. ಇವುಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು ನನಗೆ ಸಂಪೂರ್ಣ ಮನವರಿಕೆಯಾದ ವಿಚಾರ. ಯಾಕೆ ಸಾಧ್ಯವಿಲ್ಲ ಅನ್ನೋದು ಪ್ರಶ್ನೆ. ಸಾಧ್ಯ ಯಾಕಿಲ್ಲ ಅನ್ನೋದು ಪ್ರಶ್ನೆ. ಸಾಧ್ಯ ಯಾಕಿಲ್ಲ ಅಂದ್ರೆ ಅವರಲ್ಲಿರುವ ಒಂದು ಜ್ಞಾನ ಕುಬ್ಜತನ ಮತ್ತು ಈ ಧರ್ಮ, ಪರಂಪರೆ, ಸಂಸ್ಕೃತಿ ಇಂಥ ವಿಚಾರಗಳನ್ನ, ಅವುಗಳ ಚಾರಿತ್ರಿಕ ಬೇರುಗಳನ್ನ, ಎಳೆಗಳನ್ನ ಹೇಗೆ ಹುಡುಕಿ ನಾವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಕಾಣುವಂತ ಸತ್ಯಗಳನ್ನ ಹೇಗೆ ಪರಾಮರ್ಶಿಸಬೇಕು ಅಥವಾ ವಿಷಯಗಳನ್ನು ಹೇಗೆ ಪರಾಮರ್ಶಿಸಬೇಕು, ಸತ್ಯದ ತಳವನ್ನು ಹೆಂಗೆ ನಾವು ಮುಟ್ಟಬೇಕು, ಈ ತರದ ಯಾವುದೇ ಚಿಂತನೆ, ಕ್ರಮ, ಪದ್ಧತಿ ಅವ್ರಿಗಿಲ್ಲ. ಒಂದು ವೇಳೆ ಅವ್ರಿಗೆ ಯಾರಾದರೂ ಹೇಳಲಿಕ್ಕೆ ಹೋದ್ರೆ ಅದನ್ನ ಒಪ್ಪತಕ್ಕಂಥ ಮನಸ್ಸುಗಳಿಲ್ಲ. ಇದಕ್ಕೆ ಬಹಳ ನೇರವಾಗಿ ಹೇಳೋದಾದ್ರೆ ನೋಡಿ, ಒಬ್ಬನಿಗೆ ವಿಶ್ವಕರ್ಮ ವಿಚಾರ ಏನ್ ಹೇಳಿದ್ನಲ್ಲ, ಆತನಿಗೆ ಆಗಲೇ ಆ ವಿಶ್ವಕರ್ಮ ಬ್ರಾಹ್ಮಣವಾದಿ ಪಂಡಿತರ ಒಂದು ದೊಡ್ಡ ಸಂಪರ್ಕ ಆ ಮನುಷ್ಯನಿಗೆ ಇದೆ. ಆತ ಸುಮಾರು ವರ್ಷಗಳಿಂದ ಆ ಒಂದು ಒಡನಾಟದಲ್ಲಿದ್ದು ಬಸವಣ್ಣ ಒಬ್ಬ ವಿಶ್ವಕರ್ಮ ಅನ್ನುವಂಥ ಒಂದು ಬಲವಾದ ನಂಬಿಕೆಯನ್ನು ಆತ ಸ್ಥಾಪನೆ ಮಾಡಿಕೊಂಡಿರೋದ್ರಿಂದ ಅದೇ ಸತ್ಯ, ಹೀಗೆ ಆತ ನಂಬಿರ್ತಕ್ಕಂಥದ್ದು. ಇನ್ನು ಈ ಎರಡನೇ ವ್ಯಕ್ತಿ ವಿಚಾರ ಏನಂತ ಹೇಳಿದ್ರೆ, ಬಸವಣ್ಣ ಅಂದ್ರೆ ಇವನು ಲಿಂಗಾಯತ ಧರ್ಮದ ಸಂಸ್ಥಾಪಕ, ಇವನಿಂದಲೇ ಇಷ್ಟಲಿಂಗ ಹುಟ್ಟಿತು, ಇವನಿಂದಲೇ ಕ್ರಾಂತಿ ನಡೆದದ್ದು, ಮತ್ತೆ ಈತನಿಂದಲೇ ಮುಂದೆ ಎಲ್ಲವೂ ಜಾತ್ಯತೀತವಾದ ಮತ್ತೆ ಇತ್ಯಾದಿ ಈಗೇನು ನಮ್ಮ ಬಹಳಷ್ಟು ಜನ ಪ್ರಗತಿಪರ ಬಸವ ಚಿಂತಕರು ಏನು ಹೇಳ್ತಾರಲ್ಲ, ಆ ಸೋ ವಿಚಾರಗಳೆಲ್ಲವೂ ಕೂಡ ಈತನಿಗೆ ಒಪ್ಪಿತವಾಗಿರ್ತಕ್ಕಂಥ, ಸ್ವೀಕೃತವಾಗಿರ್ತಕ್ಕಂಥ ವಿಚಾರಗಳು. ಇವು ಒಂದು ರೀತಿಯ ಸ್ಥಾಪಿತ ಮೌಲ್ಯಗಳಿವು, ಒಂದು ಧರ್ಮ ಪರಂಪರೆಯ ಕುರಿತಾಗಿರ್ತಕ್ಕಂಥ ಸ್ಥಾಪಿತ ಮೌಲ್ಯಗಳು. ಇದೇ ರೀತಿ ಇನ್ನೊಂದಿದೆ, ಪಂಚಾಚಾರ್ಯ ಪೀಠಾಚಾರ್ಯ ಪರಂಪರೆಯವರ ಒಡನಾಟದಲ್ಲಿ ಇರುವಂಥ ಯಾರೇ ಆಗಲಿ, ಲಿಂಗಾಯತ ವೀರಶೈವ ಧರ್ಮ ಅದು ಪೀಠಾಚಾರ್ಯರಿಂದ, ರೇವಣಾದಿ ಪಂಚಾಚಾರ್ಯರಿಂದಲೇ ಅದು ಸ್ಥಾಪಿತವಾಯಿತು, ಅವರಿಂದ ಮುಂದೆ ಅದು ಬೆಳೀತು ಅಂತಕ್ಕಂಥದ್ದು ಅವರಲ್ಲಿ ಇದು ಗಟ್ಟಿಯಾಗಿ ನೆಲೆಗೊಂಡಿರ್ತದೆ. ಇದು ಈ ವಿಭಿನ್ನ ವಿಚಾರಗಳನ್ನ ನಾನು ಇವತ್ತು ಇದು ಕಂಡಿದ್ದಲ್ಲ. ನಾನು ಲೋಕಾಯತ ಶಾಕ್ತ ಶೈವ ಎನ್ನುವ ವಿಷಯವನ್ನ ಅಧ್ಯಯನಕ್ಕೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ, ಅಂದ್ರೆ 2003-4 ಸಂದರ್ಭದಲ್ಲಿ ನಾನು ಈ ಕುರಿತಾಗಿ ವಿಚಾರ ಮಾಡಿ, ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಯಾರಿಂದ ಹುಟ್ಟಿತು ಅನ್ಲಿಕ್ಕೆ ಅನೇಕ ವಾದಗಳಿವೆ. ಶಿವನಿಂದ ಹುಟ್ಟಿತು, ಪಂಚಾಚಾರ್ಯರಿಂದ ಹುಟ್ಟಿತು, ಬಸವಣ್ಣನಿಂದ ಹುಟ್ಟಿತು, ಇಲ್ಲ ಅದು ತಾನೇ ಹಂಗೆ ವಿಕಾಸ ಆಯಿತು, ಹೀಗೆ ಅನೇಕ ಒಂದು ವಾದಗಳಿವೆ. ಅವೆಲ್ಲ ನನ್ನ ಕೃತಿಯಲ್ಲಿ ನಾನು ಮಂಡನೆ ಮಾಡಿ ನನ್ನದೇ ಆದ ಒಂದು ನಿಲುವು ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಈಗ ಬಹಳ ರೀಸೆಂಟ್ ಆಗಿ ಈಗ ಲಿಂಗಾಯತವಾದ, ವೀರಶೈವ ಬೇರೆ, ಲಿಂಗಾಯತ ಬೇರೆ, ಎಳ್ಳಿಲ್ಲ ಎರಡೂ ಅಭಿನ್ನ, ಇಂಥ ಒಂದು ವಾದಗಳು ಬಹಳ ಬಿಸಿ ಬಿಸಿಯಾಗಿ ನಡೆಯುವಂಥ ಈ ಸಂದರ್ಭದಲ್ಲಿ ಈ ಕುರಿತಾಗಿ ನಾನು ಮತ್ತೆ ಇದೊಂದಿಷ್ಟು ಸೂಕ್ಷ್ಮವಾದ, ಸ್ಥೂಲವಾದ ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ನಾನಿವತ್ತು ಈ ಲೈವ್ ಕಾರ್ಯಕ್ರಮದ ಮುಖಾಂತರ ಒಂದು 4 ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದೆ. ಮಿತ್ರರೇ, ಈಗೇನು ನೀವು ಕೆಲವು ವಿಚಾರಗಳನ್ನು ಪೂರ್ವಗ್ರಹದಿಂದ ನಂಬಿದ್ದೀರಿ, ದಯಮಾಡಿ ನಾನು ಮೊದಲು ನೇರವಾಗಿ ಹೇಳ್ತೇನೆ, ಇವು ಸುಳ್ಳು. 3 ಜನರ ನಂಬಿಕೆಗಳು ಸುಳ್ಳು. ಫಸ್ಟ್, ನಂಬರ್ 1 ಬಸವಣ್ಣ ವಿಶ್ವಕರ್ಮ, ಅದು ಸುಳ್ಳು. ನಂಬರ್ 2 ಬಸವಣ್ಣನಿಂದಲೇ ಲಿಂಗಾಯತ ಧರ್ಮ ಸ್ಥಾಪನೆ ಆಯಿತು, ಮತ್ತೆ ಬಸವಣ್ಣನೇ ಇಷ್ಟಲಿಂಗ ಕಂಡಿಡ್ದ, ಇದು ಸುಳ್ಳು. ಇನ್ನು 3ನೇದು ಪಂಚಾಚಾರ್ಯರಿಂದ ಪೀಠಾಚಾರ್ಯರಿಂದ ಆಯಿತು, ಅದು ಸುಳ್ಳು. ನಾನು ಸುಳ್ಳು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಧರ್ಮ ಭಾರತದ ಭೂಮಿಕೆಯಲ್ಲಿ ಹುಟ್ಟಿರ್ತಕ್ಕಂಥ ಈ
ಧರ್ಮ ಅಂದ್ರೆ ಶೈವ ಧರ್ಮದ ಒಂದು ಕವಲಾಗಿ ಹೊಡೆದಂತ ಈ ಲಿಂಗಾಯತ ವೀರಶೈವ ಧರ್ಮ ಇದು ಒಂದು ಕಾಸ್ಮಿಕ್ ರಿಲಿಜಿಯನ್ ಮೂಲದಿಂದ ಬಂದಂಥದ್ದು, ಅಂದ್ರೆ ವಿಶ್ವಾತ್ಮಕ ಧರ್ಮ ಅಂತ ಕರಿತೀನಿ. ಆದ್ರಿಂದ ನಿಮಗೆ ಮೊದಲೇ ಸ್ಪಷ್ಟಪಡಿಸ್ಬಿಡ್ತೀನಿ, ಜಗತ್ತಿನ ಧರ್ಮಗಳಲ್ಲಿ 2 ತರದ ಧರ್ಮ ಪರಂಪರೆಗಳನ್ನ ನಾವು ಗುರುತಿಸಬಹುದು. ಒಂದು ವಿಶ್ವಾತ್ಮಕ ಧರ್ಮ, ಕಾಸ್ಮಿಕ್ ರಿಲಿಜಿಯನ್ ಅಂತ ಕರಿತೀವಿ. ಎರಡನೇದು ಸಾಂಸ್ಥಿಕ ಧರ್ಮ. ಸಾಂಸ್ಥಿಕ ಧರ್ಮ ಅಂದ್ರೆ ಒಬ್ಬ ನಿರ್ದಿಷ್ಟ ಸಂತ, ಯೋಗಿ, ಕ್ರಾಂತಿಕಾರಿ, ಧರ್ಮ ಪ್ರವರ್ತಕ ಅಂಥವರಿಂದ ಅಂಥವರ ಅನುಯಾಯಿಗಳ ಮುಖಾಂತರ ಕವಲೊಡೆದಂಥ, ಬೆಳೆದಂಥ, ವರ್ಧಿಸಿದಂಥ, ಪ್ರಾರಂಭವಾದಂಥ ಒಂದು ಧರ್ಮ ಪರಂಪರೆ. ಉದಾಹರಣೆ, ಬೌದ್ಧ ಧರ್ಮಕ್ಕೆ ಬುದ್ಧ, ಇಸ್ಲಾಂ ಧರ್ಮಕ್ಕೆ ಪೈಗಂಬರ್, ಕ್ರಿಶ್ಚಿಯನ್ ಧರ್ಮಕ್ಕೆ ಕ್ರಿಸ್ತ, ಜೈನ ಧರ್ಮಕ್ಕೆ ತೀರ್ಥಂಕರ, ಹೀಗೆ. ಆದರೆ ವಿಶ್ವಾತ್ಮಕ ಧರ್ಮ, ಈ ಉದಾಹರಣೆ ಲೋಕಾಯತ ಮೂಲದಿಂದ ಬಂದಂತ ಈ ಶಾಕ್ತ ಮತ್ತು ಶೈವ, ಈ ಧರ್ಮಗಳಿಗೆ ಯಾವುದೇ ಸ್ಥಾಪಕನಿಲ್ಲ. ಅವು ಜನರ ಬದುಕಿನ ಅಂಗಳದಿಂದ ನೇರವಾಗಿ ಹುಟ್ಟಿ ಬಂದಂತ ಧರ್ಮಗಳು. ನೋಡಿ, ಇವುಗಳನ್ನ ನಾನು ಈಗೇನು ಸೋಕಾಲ್ಡ್ ಜನಗಳು ಹೇಳಿದ್ನಲ್ಲ, ಇವುಗಳನ್ನ ಅರ್ಥ ಮಾಡಿಕೊಳ್ಳೋದು ಅವರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನಿನ್ನೆ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಇದೆಲ್ಲ ಕತೆ, ಇದೆಲ್ಲ ಕಲ್ಪನೆ, ಇದೆಲ್ಲ ಪುರಾಣ, ಆತ ಕಹ ಕಹ ಅಂತ ನಗ್ತಿದ್ದ ಆತ. ನಾನು ಶಿವ, ತಾಂತ್ರಿಕ ಪಂಥ ಇವನ್ನೆಲ್ಲ ಹಿಂಗೆ ಹೇಳಿದಾಗ ಆತ ನಗ್ತಿದ್ದ. ನನಗೆ ಅರ್ಥ ಆಯ್ತು ಅದು. ಓಹೋ, ಈ ಮನುಷ್ಯನಿಗೆ ಇದು ಪೂರ ನಂಬಿಕೆ ಹುಟ್ಟಿಸ್ತಾ ಇಲ್ಲ ಅಂತ ಗೊತ್ತಾಯ್ತು ನನಗೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ ಅನ್ನೋದು ಆತ ಗೊತ್ತಿಲ್ಲ. ನಾನು ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ ಸುಮಾರು 16 ವರ್ಷ ಸಮಯ ತಗೊಂಡು ಇದನ್ನು ಆಳವಾಗಿ ಅಭ್ಯಾಸ ಮಾಡಿ ಅದರ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದು ಆತನಿಗೆ ಬಹುಶಃ ಆತನ ಪರಿವಿಗಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಇವತ್ತೇನು ಬೌದ್ಧ ಧರ್ಮದ ಜನ ಅದರಲ್ಲ, ಅವ್ರಿಗೆ ಹಿಂದಕ್ಕೆ ಅವರ ಪೂರ್ವಜರಿಗೆ ಅದು ಒಂದು ಧರ್ಮ ಅನ್ನೋದಿತ್ತು. ಮತ್ತೆ ಅದ್ಯಾವ ಧರ್ಮ? ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಹಿಂದಕ್ಕೆ ಆ ಜನರಿಗೆ ಒಂದು ಧರ್ಮ ಇತ್ತು. ಅಂದ್ರೆ ಇವತ್ತೇನು ಕ್ರೈಸ್ತ ಧರ್ಮದಲ್ಲಿ ಇದಾರಲ್ಲ, ಆ ಜನರಿಗೆ ಒಂದು ಧರ್ಮ ಇತ್ತು. ಅದ್ಯಾವ ಧರ್ಮ? ಜೈನ ಧರ್ಮ ಹುಟ್ಟೋದಕ್ಕಿಂತ ತೀರ್ಥಂಕರರು ಬಂದು ಜೈನ ಧರ್ಮ ಸಂಸ್ಥಾಪನೆ ಆಗಿ ಅದು ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ಇವತ್ತೇನು ಆ ಧರ್ಮದೊಳಗೆ ಅದರಲ್ಲ, ಅವ್ರಿಗೊಂದು ಧರ್ಮ ಇತ್ತು. ಅದ್ಯಾವ್ದಂಗಾದ್ರೆ? ನೋಡಿ, ನೀವು ಸ್ವಲ್ಪ ಆಳವಾಗಿ ವಿಚಾರ ಮಾಡಿ. ಮನುಷ್ಯ ಸಮಾಜ ಕೋಟ್ಯಾಂತರ ವರ್ಷ ಇತಿಹಾಸ ಹೊಂದಿದೆ. ಅದನ್ನ ಸಾಮಾಜಿಕ ಶಾಸ್ತ್ರಜ್ಞರು ಬಾರ್ಬರಿಸಮ್ ಅಂದ್ರೆ ಅನಾಗರಿಕ ಯುಗ, ಅನಾಗರಿಕ ಅಥವಾ ಕಿರಾತಾವಸ್ಥೆ ಅಂತ ಕರೀತಾರೆ. LH ಮಾರ್ಗನ್ನ ಪರಿಭಾಷೆಯಲ್ಲಿ ನಾವು ಹೇಳೋದಾದ್ರೆ ಕಿರಾತಾವಸ್ಥೆ, ಅನಾಗರಿಕಾವಸ್ಥೆ ಮತ್ತು ನಾಗರಿಕಾವಸ್ಥೆ ಅಂತ ಹಿಂಗ್ 3 ಭಾಗ ಮಾಡ್ತೀವಿ ನಾವು. ಮನುಷ್ಯ ಗೆಡ್ಡೆ ಗೆಣಸು ಬೇಟೆ ಅವಲಂಬಿಸಿ ಇದ್ನಲ್ಲ ಅಡವಿಯಲ್ಲಿ, ಒಬ್ಬ ಅಸಂಸ್ಕೃತ ಸ್ಥಿತಿಯಲ್ಲಿ ಬದುಕ್ತಿದ್ನಲ್ಲ, ಅದು ಕಿರಾತಾವಸ್ಥೆ. ಅದಾದ್ಮೇಲೆ ಅನಾಗರಿಕ ಅವಸ್ಥೆ, ಅದಾದ್ಮೇಲೆ ನಾಗರಿಕ ಅವಸ್ಥೆ. ಈ ಧರ್ಮಗುಟ್ಟದೆಲ್ಲ ನಾಗರಿಕ ಅವಸ್ಥೆ ಬಂದ್ಮೇಲೆ, ಆ ಅನಾಗರಿಕ ಅವಸ್ಥೆ, ಕಿರಾತಾವಸ್ಥೆಯಲ್ಲಿ ಕೂಡ ಮನುಷ್ಯರಿಗೆ ಕೆಲವು ನಂಬಿಕೆಗಳು, ಕೆಲವು ವಿಚಾರಗಳು ಇದ್ವು. ಹೌದಾ? ಅವೆಲ್ಲವು ಗುಹೆಗಳಲ್ಲಿ, ರೇಖಾಚಿತ್ರಗಳಲ್ಲಿ ನಾವೆಲ್ಲ ಅವನ್ನ ನೋಡ್ಬಹುದು, ಅರ್ಥ ಮಾಡ್ಕೋಬಹುದು. ಅಂದ್ರೆ ಅತ್ಯಂತ ಪ್ರಾಚೀನವಾದ ಧರ್ಮ ಪರಂಪರೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವು ವಿಧಾನಗಳಿದಾವೆ. ಮೊದಲು ನಾವು ಅದನ್ನು ತಿಳ್ಕೋಬೇಕು. ಕೆಲವು ಆಕಾರಗಳಿದಾವೆ, ಯಾವುದೂ ಲಿಖಿತವಾಗಿ ಬರೋದಿಲ್ಲ. ಅದರಲ್ಲೂ ಭಾರತದ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಲಿಖಿತ ದಾಖಲೆಗಳೇ ಇಲ್ಲ. ನಾವು ಆರ್ಕಿಯಾಲಜಿಕಲ್ ಎವಿಡೆನ್ಸ್, ಅಲ್ಲೊಂದು ಮೂಳೆ ಸಿಗ್ಲಿ, ಅಲ್ಲೊಂದು ಪಾತ್ರೆ ತುಂಡು ಸಿಗ್ಲಿ, ಅಥವಾ ಒಂದು ಚಮಚ ಸಿಗ್ಲಿ, ಅದರ ಆಧಾರದ ಮೇಲೆ ಇದ್ರ ವಯಸ್ಸಿಷ್ಟು, ಇದ್ರ ಸಂಸ್ಕೃತಿ ಇಷ್ಟು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಬಂದಿದ್ದೀವಿ. ಒಂದು ಕಲ್ಲು, ಇದು ಕಲ್ಲಿನ ಕೊಡಲೆ, ಇದು ಶಿಲಾ ಯುಗದ್ದು, ಇದರಿಂದ ಮನುಷ್ಯ ಬೇಟೆ ಆಡ್ತದ್ದ ಅಂತ ಹಿಂಗ ಅರ್ಥ ಮಾಡ್ಕೊಂತ ಬಂದಿದ್ದೀವಿ ನಾವು. ಎಲ್ಲೋ ಒಂದು ಗುಹೆಯ ಮೇಲೆ ಒಂದು ಬರಹ ಇದ್ರೆ ಇದು ಇಂಥ ಕಾಲದ್ದು, ಅವರಿಗೆ ಅವತ್ತಿನ ಕಾಲಕ್ಕೆ ಇದು ಅಕ್ಷರ ಬರ್ತಿತ್ತು, ಅಥವಾ ಇದೊಂದು ಬೇಟೆ ಸಂಸ್ಕೃತಿ, ಅಥವಾ ಇದೊಂದು ತಾಂತ್ರಿಕ ಸಂಸ್ಕೃತಿ, ಹಿಂಗ್ ಹೇಳ್ತಾರೆ ಅಂತ ನಾವು ತಿಳ್ಕೊಂತ ಬರ್ತಿದ್ದೀವಿ. ಅದೇ ರೀತಿಯಲ್ಲಿ ಭಾರತದ ನಾಗರಿಕತೆಯ ಪ್ರಾರಂಭ, ಅದಕ್ಕೆ ಇರ್ತಕ್ಕಂಥ ಅವಶೇಷಗಳೇನದವಲ್ಲ, ಸಿಂಧೂ ನಾಗರಿಕತೆಯ ಬಯಲು, ಅದನ್ನೆಲ್ಲ ನೀವೆಲ್ಲ ಓದಿದಿರಿ, ವಿದ್ಯಾವಂತರಾಗಿದ್ದೀರಿ. ಅಲ್ಲಿ
ಅನೇಕ ರಂಧ್ರವುಳ್ಳಂಥ ಕೆಲವು ವಸ್ತುಗಳು, ವೀಣಾಕಾರದ ಮೂರ್ತಿ, ಹೆಣ್ಣು ಬೊಂಬೆಗಳು, ಆಮೇಲೆ ಈತ ಯಾರು ತಲೆಯಲ್ಲಿ ಕೋಡು, ಕೊಂಬು, ಇನ್ನು ಬೇರೆ ಬೇರೆ ಜಿಂಕೆ, ಇಂಥವೆಲ್ಲ ಉಳ್ಳಂಥ ಒಂದು ಪಶುಪತಿಯ ಸಣ್ಣದೊಂದು ಚಿತ್ರ, ಆಮೇಲೆ ಅಲ್ಲಿ ಅಗ್ನಿಕುಂಡಗಳು, ಆಮೇಲೆ ವೃಕ್ಷ ಪೂಜೆ, ಇಂಥವೆಲ್ಲ ಅಲ್ಲಿ ಎವಿಡೆನ್ಸಸ್ಗಳು ಏನು ಸಿಕ್ಕವಲ್ಲ, ಅದರ ಆಧಾರದ ಮೇಲೆ ಸಿಂಧೂ ನಾಗರಿಕತೆಯ ಸಂಸ್ಕೃತಿಯಲ್ಲಿ ಯಾವ ಧರ್ಮ ಮತ ಪರಂಪರೆ ಇತ್ತು ಅಂತ ನಾವು ಊಹಿಸಲಿಕ್ಕೆ ಸಾಧ್ಯವಿದೆ ಮತ್ತು ಊಹಿಸಿದ್ದಾರೆ. ಆಯ್ತಾ? ಈಗ ಇಲ್ಲಿ ಒಂದು ಧರ್ಮದ ವಿಚಾರ ಕೇಂದ್ರವಾಗಿಟ್ಕೊಳ್ಳೋಣ. ಯಾವುದು? ಶೈವ ಮತ್ತು ವೀರಶೈವ ಲಿಂಗಾಯತ ಈ ಧರ್ಮ ಇಷ್ಟ ಕೇಂದ್ರವಾಗಿಟ್ಕೊಂಡು ಒಂದು ವಿಷಯವನ್ನ ಸ್ವಲ್ಪ ಇಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಈ ಧರ್ಮ ಈಗ ನೀವೇನು ಹೇಳ್ತಾ ಇದ್ದೀರಿ, ಪಂಚಾಚಾರ್ಯ ಪೀಠ ಪರಂಪರೆಯಲ್ಲಿ ಬಂದವರು ರೇವಣ ಸಿದ್ಧ ಮೊದಲಾದ ರೇಣುಕಾ ಧಾರುಕ ಅಂತ ಕರೀತಾರಲ್ಲ, ಅವರಿಂದ ಹುಟ್ಟಿತು ಅಂತ ನೀವು ಹೇಳ್ತೀರಿ. ಅವರು ಲಿಂಗೋದ್ಭವರು ಅಂತ ಹೇಳ್ತೀರಿ. ನಿಮ್ಮ ವಾದವನ್ನ ಬಸವವಾದಿಗಳು ಅಪಹಾಸ್ಯ ಮಾಡ್ತಾರೆ. ಮನುಷ್ಯರೆಲ್ಲಾದ್ರೂ ಲಿಂಗದಲ್ಲಿ ಕಲ್ಲಿನಲ್ಲಿ ಹುಟ್ಟೋದುಂಟೆ, ಮನುಷ್ಯರೊಡಲೆ ಒಳಗಿಂದಲೇ ಹುಟ್ಟೋದು, ಅವ್ರು ಲಿಂಗೋದ್ಭವರು ಅನ್ನೋದು ಸುಳ್ಳು, ಅವರಿಂದ ಧರ್ಮ ಸಂಸ್ಥಾಪನೆ ಆಗಿಲ್ಲ ಅಂತ ಅವ್ರು ಹೇಳಿ, ಅವ್ರು ಏನ್ ಮಾಡ್ತಾರೆ, ಬಸವಣ್ಣನೇ ಹುಟ್ಟಿಸಿದ್ದು ಧರ್ಮನ, ಲಿಂಗ ಕೂಡ ಹುಟ್ಟಿಸಿದ್ದು ಕಂಡಿಡಿದಿದ್ದು ಬಸವಣ್ಣನೇ, ಲಿಂಗ ಪೂಜೆ ಅದಕ್ಕಿಂತ ಹಿಂದೆ ಇದ್ದಿಲ್ಲ ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳಿದ್ರು ಅವಾಸ್ತವ ವಿಚಾರವೇ, ಅವರು ಪಂಚಾಚಾರ್ಯ ಪೀಠದಲ್ಲಿ ಹೇಳ್ತಕ್ಕಂಥದ್ದು ಅವಾಸ್ತವ ವಿಚಾರವೇ. ಈ ಎರಡೂ ವಿಚಾರಗಳ ದೋಷಗಳನ್ನು ಅರ್ಥ ಮಾಡಿಕೊಂಡು ಇದರ ಹಿಂದೆ ಈ ಧರ್ಮಕ್ಕೆ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ ಅಂತ ನಾವು ತಿಳ್ಕೊಬೇಕಲ್ಲ. ಅಲ್ಲಿಗೆ ನಮ್ಮ ಮನಸ್ಸನ್ನ ಕೈ ಬಿಡದೇ ಇರೋ ತೊಡಕುಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಗುಂಪಿಗೆ ಈ ಮಠಸ್ಥರ ಮೇಲೆ ಇರ್ತಕ್ಕಂಥ ಬಲವಾದ ನಂಬಿಕೆ. ಯಾಕಂದ್ರೆ ಕಾವಿ ತೊಟ್ಟ ಒಬ್ಬ ಸ್ವಾಮೀಜಿ ಆತ ವಚನದ ಮೇಲೆ ಏಸು ಸುಳ್ಳು ಹೇಳಿದ್ರೆ ಅದು ನಿಜವೇ, ಅಥವಾ ಒಂದು ಧರ್ಮ ಪರಂಪರೆಯ ಬಗ್ಗೆ ಅಷ್ಟೇ ಆತ ಏನು ಹೇಳಿದ್ರು ಅದು ನಿಜನೇ. ಈ ತರದ ನಂಬಿಕೆ ನಮ್ಮ ಕೆಲವರ ಜನರ ಮಾನಸದಲ್ಲಿ ಸ್ಥಾಪಿತವಾಗಿಬಿಟ್ಟಿರ್ತದೆ. ಇದು ಜ್ಞಾನವಂತರ ವಿಚಾರವೇ. ಇದು ಅವ್ರ ಸ್ವಾಮಿಗಳಿರಬಹುದು, ಆದರೆ ಸ್ವಾಮಿಗಳಾದ ತಕ್ಷಣ ಒಂದು ವಿಚಾರವಂತಿಕೆಯ ತಜ್ಞತೆ ಅವರಲ್ಲಿ ಬಂದಿದೆ ಅಂತ ನಾವು ವಿಶ್ವಾಸದಿಂದ ನಂಬಲಿಕ್ಕೆ ಸಾಧ್ಯವಿಲ್ಲ. ಅವರೊಬ್ಬ ಶಾಸ್ತ್ರಜ್ಞರು ಅಂತ ನಾವು ಹೇಳಲಿಕ್ಕೆ, ಅವರೊಬ್ಬ ಇತಿಹಾಸಜ್ಞರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಯಾವುದೋ ಒಂದು ಅವ್ರದೇ ಆದ ಓದು, ಅವ್ರದೇ ಆದ ವಿಚಾರ, ಅವ್ರದೇ ಆದ ಲಹರಿಯಲ್ಲಿ ಅವ್ರು ಮಾತಾಡ್ತಾ ಹೋಗ್ತಾರೆ ಅವರು. ಆದರೆ ಅದರಿಂದ ನಾವು ಮುಕ್ತರಾಗಿ ಹೊರಗಡೆ ನಿಂತು ಒಂದು ಧರ್ಮದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪೀಠಾಚಾರ್ಯರು ಲಿಂಗೋದ್ಭವರು ಅನ್ನೋದು ಎಷ್ಟು ಅಪಹಾಸ್ಯದ ವಿಚಾರವೋ, ಬಸವಣ್ಣನಿಂದಲೇ ಇದು ಲಿಂಗವಂತ ಧರ್ಮ ಹುಟ್ಟಿತು ಅಥವಾ ಅವರಿಂದಲೇ ಇಷ್ಟಲಿಂಗ ಸ್ಥಾಪನೆ, ಅದು ಕೂಡ ಅಷ್ಟೇ ಅವಾಸ್ತವವಾದ ವಿಚಾರ ಅದು. ಈಗ ಅಲ್ಲೆಂಗ್ ಪುರಾಣ ಕಲ್ಪನೆ ಇದೆ, ಬಸವಣ್ಣನಿಗೂ ಪುರಾಣ ಕಲ್ಪನೆ ಇದೆ. ಬಸವಣ್ಣ ಶಿವನ ಅವತಾರ, ಆತ ಶಿವನೇ ನಂದಿ ಅವತಾರವಾಗಿ ಬಸವಣ್ಣನನ್ನು ಭೂಲೋಕಕ್ಕೆ ಕಳಿಸ್ತಾ ಅಲ್ಲಿ ಶಿವಧರ್ಮ ಹಾಳಾಗ್ತಾ ಇತ್ತು ಅಂತ ಪುರಾಣ ಕಥೆ ಇದೆಯಲ್ಲ, ಇದು ಕೂಡ ಸುಳ್ಳೆ. ಎರಡೂ ಸುಳ್ಳೆ ಅಲ್ಲಿರೋದು. ಅದು ವಿಚಾರ ಇರಲಿ. ಇಲ್ಲಿ ನಾನು ಬಹಳ ಸ್ಪಷ್ಟವಾದ ಕೆಲವು ವಿಷಯಗಳನ್ನ ಈ ಮುಖಾಂತರ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸೋದು ಏನಪ್ಪಾ ಅಂದ್ರೆ, ಸಿಂಧೂ ನಾಗರಿಕತೆ ಏನಿದೆಯಲ್ಲ ಅದರ ಆವಾಸದಲ್ಲಿ ಶಾಕ್ತ ಶೈವ ಪರಂಪರೆ, ಲೋಕಾಯತ ಧರ್ಮ, ನಮ್ಮ ದೇಶದ ಅತಿ ಪ್ರಾಚೀನ ತತ್ವಜ್ಞಾನ. ಇದು ನಾನೊಬ್ಬನೇ ಹೇಳೋದಲ್ಲ, ಬಹುತೇಕ ವಿದ್ವಾಂಸರು ಈಗಾಗ ಒಪ್ಪಿಕೊಂಡಿರ್ತಕ್ಕಂಥ ವಿಚಾರ ಇದು. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಅನೇಕ ವಿದ್ವಾಂಸರ ಒಂದು ಪಡೆ ಕೆಲಸ ಮಾಡಿದೆ. ಲೋಕಾಯತ ಶಾಕ್ತ ಶೈವ ಧರ್ಮ ಈ ದೇಶದ ತಳಹದಿ. ಅದು ಸಿಂಧೂ ನಾಗರಿಕತೆಯಷ್ಟು ಪ್ರಾಚೀನವಾದದ್ದು. ಅದರ ಮುಂದಿನ ಅವತರಣಿಕೆ, ಅದು ಮುಂದೆ ಧಾರ್ಮಿಕ ಪರಂಪರೆ ಬೇರೆ ಆಗ್ತಾ ಬಂತು. ಬೇರೆ ಹೆಂಗ್ ಬಂತು ಅಂದ್ರೆ, ಆಮೇಲೆ ಒಂದು ಋಷಭ ಪಂಥ ಅನ್ನೋದು ಬಂದು, ಅಲ್ಲಿ ಮುಂದೆ ಶೈವ, ಇನ್ನೊಂದ್ ಕಡೆ ಜೈನ ಅನ್ನೋದು ಹುಟ್ಟಿ, ಆಮೇಲೆ ಬುದ್ಧ ಬಂದು ಬೌದ್ಧ ಪರಂಪರೆ ಒಂದು, ಇವೆಲ್ಲ ಸಾಂಸ್ಥಿಕ ಧರ್ಮದ ಕವಲುಗಳು ಒಂದ್ ಕಡೆ ಹೋದ್ವು. ಆದ್ರೆ ಶಕ್ತಿ ಆರಾಧನೆ ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವ್ಯಾಹತವಾಗಿ ಮತ್ತೆ ಬಹಳ ಗಟ್ಟಿಯಾಗಿ, ಈಗ 3-4 ಸಾವಿರ ವರ್ಷ ಆಗಿದ್ದು, ಇನ್ನು ಮುಂದೆ 3-4 ಸಾವಿರ ವರ್ಷ ಆದ್ರೂ ಕೂಡ ಅದು
ಮಾಯವಾಗದಂತೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಷ್ಟು ಗಟ್ಟಿಯಾಗಿ ಈ ದೇಶದಲ್ಲಿ ಇದೆ. ಅದು ಶಕ್ತಿ ಆರಾಧನೆ. ಅದು ಶಕ್ತಿ ಆರಾಧನೆಯ ಕ್ರೂಡ್ ರೂಪ ಏನು? ಅದರ ಕ್ರೂಡ್ ರೂಪ, ಕಚ್ಚಾ ರೂಪ ಅಂತ ಕರಿತೀವಿ ನಾವು. ಕ್ರೂಡ್ ರೂಪ ಯೋನಿ ಪೂಜೆ. ಅದು ಸ್ತ್ರೀ ತತ್ವದ ಪೂಜೆ, ಸ್ತ್ರೀ ಅಂಗದ ಪೂಜೆ. ಇದು ಶಕ್ತಿ. ಈ ಶಕ್ತಿನ ನಾವು ಶೈವ ಧರ್ಮ ಪರಂಪರೆಯಲ್ಲಿ ಏನಂತ ಕರಿತೀವಿ? ಪಾರ್ವತಿ ಅಂತ ಕರಿತೀವಿ. ಈ ಪಾರ್ವತಿಯ ಸಾಕ್ಷಿಯಾಗಿ ಈಗ ಲಿಂಗ ಏನಿದೆಯಲ್ಲ, ಸ್ಥಾವರ ಲಿಂಗ ಅಂತ ಏನ್ ಕರೀತಾರಲ್ಲ, ಆ ಸ್ಥಾವರ ಲಿಂಗದ ಕೆಳಗಿನ ಪೀಠ ಇದೆಯಲ್ಲ, ಅದು ಸ್ತ್ರೀ ತತ್ವದ ಯೋನಿ ತತ್ವದ ಸಂಕೇತ. ಇನ್ನ ಮೇಲೆ ಲಿಂಗ ಏನಿದೆಯಲ್ಲ, ಅದು ಫ್ಯಾಲಿಕ್ ಸಿಂಬಲ್. ಅದು ಅಂದ್ರೆ ಪುರುಷಾಂಗದ, ಪುರುಷ ಅಂದ್ರೆ ಶಿಶ್ನದ ಸಂಕೇತ. ಅದು ಪುರುಷ ತತ್ವ. ಅದು ಅವೆರಡೂ ಕೂಡಿ ಶಿವಲಿಂಗ ಆಯ್ತು. ಎರಡೂ ಕೂಡಿದ್ರ ವೈಶಿಷ್ಟ್ಯತೆ ಏನು? ಸೃಷ್ಟಿ ತತ್ವ ಅಷ್ಟೇ. ಅದು ಲೋಕಾಯತ ಅಂದ್ರೆ ಏನು? ಒಂದು ಗಂಡು ಒಂದು ಹೆಣ್ಣು ಕೂಡಿದ್ರೆ ಸೃಷ್ಟಿ. ಇದು ವೈಯಕ್ತಿಕ ನೆಲೆಯಲ್ಲಿ ಒಂದು ಗಂಡು ಹೆಣ್ಣು ಕೂಡಿದ್ರೆ, ಅದು ಒಂದು ಕ್ಷುದ್ರ ಜೀವಿ ಇರಲಿ, ಮನುಷ್ಯನಂತ ಉತ್ತಮ ಜೀವಿ ಇರಲಿ, ಎಲ್ಲದರಲ್ಲೂ ಸೃಷ್ಟಿ ಕ್ರಿಯೆ ಒಂದೇ. ಹೆಣ್ಣು ಗಂಡು ಕೂಡಿದ್ರೆ ಸೃಷ್ಟಿ. ಲಾಡಿ ಹುಳು ಒಂದು ಹೊರತುಪಡಿಸಿ ಮನುಷ್ಯ ಗಂಡು ಹೆಣ್ಣು ಕೂಡಿದ್ರೆ ಸೃಷ್ಟಿ. ಈ ಸೃಷ್ಟಿ ತತ್ವವನ್ನ ನಾವು ಇವತ್ತು ಶಿವಲಿಂಗದ ಮುಖಾಂತರ ಪೂಜೆ ಮಾಡ್ತೀವಿ. ಒಂದು ಹೆಣ್ಣು ಒಂದು ಗಂಡು ಎರಡು ಕೂಡಿದ್ರೆ ಸೃಷ್ಟಿ ಅಂತ. ಇನ್ನು ಅವೈಯಕ್ತಿಕ ನೆಲೆಯಲ್ಲಿ ಒಂದು ಸ್ತ್ರೀ ತತ್ವ, ಒಂದು ಪುರುಷ ತತ್ವ, ಇವೆರಡು ಕೂಡಿದ್ರೆ ಈ ವಿಶ್ವ, ಈ ಬ್ರಹ್ಮಾಂಡ ಅನ್ನುವಂಥದ್ದು. ಇದು ಎಲ್ಲ ಪುರಾಣಗಳಲ್ಲಿ ಬಂದಿದೆ, ವೇದೋಪನಿಷತ್ತುಗಳೆಲ್ಲ ಎಲ್ಲ ಇದೆ. ಇದು ಆ ಹೆಣ್ಣು ಗಂಡು ಕೂಡಿದ್ರೇನೆ ಮತ್ತೆ ಸೃಷ್ಟಿ ಸಾಧ್ಯ ಇಲ್ಲದ್ರಿಲ್ಲ ಅಂತ. ಇವು ಮೂಲ ಒಂಥರ ಸಾಂಕೇತಿಕವಾಗಿ ತಮ್ಮ ಎಕ್ಸ್ಪ್ರೆಷನ್ಸ್ ಅನ್ನು ಪಡ್ಕೊಂತ ಬಂದಿದವು. ಅಂದ್ರೆ ಒಂದು ಹೆಣ್ಣು ತತ್ವ ಒಂದು ಗಂಡು ತತ್ವ ಕೂಡಿದ್ರೆ ಮಾತ್ರ ಸೃಷ್ಟಿ ಜಗತ್ತು ಅಂತ. ಹೌದಾ? ಆದ್ರಿಂದ ಇದು ಮೂಲ ಕಲ್ಪನೆ. ಅಂದ್ರೆ ಯಾವುದು? ಗಂಡು ಹೆಣ್ಣು ಕೂಡಿದ್ರೆ ಸೃಷ್ಟಿ, ಅದರ ಸಂಕೇತ ಶಿವಲಿಂಗ. ಅದರೊಳಗೆ ಹೆಣ್ಣು ಮತ್ತು ಗಂಡು ಎರಡು ಕೂಡಿರುವ ಎರಡರ ಸಂಯೋಗದ ಸ್ಥಿತಿ ಅಲ್ಲಿದೆ. ಅದನ್ನ ನಾವು ಅಂದ್ರೆ ಆ ಸೃಷ್ಟಿ ಕ್ರಿಯೆಯನ್ನ ದೇವರು ಅಂತ ಹೇಳಿ ಪೂಜೆ ಮಾಡ್ಕೊಂತ ಬಂದಿದ್ದೀವಿ. ಪಾರ್ವತಿ ಮತ್ತು ಶಿವ ಅವರು ಮೂಲತಃ ವ್ಯಕ್ತಿಗಳು ಅಥವಾ ದೇವರುಗಳಲ್ಲ. ಅವರು ಒಂದು ಹೆಣ್ಣು ತತ್ವದ ಮತ್ತು ಗಂಡು ತತ್ವದ ಸಂಕೇತ. ಅವ್ರು ಪೂಜಾರಿಗಳವರು. ಪಾರ್ವತಿ ಸ್ತ್ರೀ ಪೂಜಾರಿಣಿ, ಶಿವ ಪುರುಷ ಪೂಜಾರಿ. ಅವರಿಬ್ಬರು ತಾಂತ್ರಿಕ ಪಂಥದವರಾಗಿ ಒಂದು ಜನಸಮುದಾಯದ ಹಿತದೃಷ್ಟಿಯಿಂದ, ಅದು ಕೃಷಿ, ಪಶುಪಾಲನೆ ಇವುಗಳ ಸಮೃದ್ಧಿಗಾಗಿ, ಅವುಗಳ ವರ್ಧನೆಗಾಗಿ ಒಂದು ತಾಂತ್ರಿಕ ಸಂಭೋಗವನ್ನು ಮಾಡ್ತಾ ಇದ್ರಲ್ಲ, ಆ ತಾಂತ್ರಿಕ ಸಂಭೋಗದ ಕ್ರಿಯೆಯ ಸಂಕೇತವಾಗಿ ನಾವು ಶಿವಲಿಂಗವನ್ನ ಗುಡಿಯಲ್ಲಿ ಪೂಜೆ ಮಾಡ್ತೀವಿ. ಹಾಗಾಗಿ ಶಿವಲಿಂಗ ಅದು ದೇವರ ಸಂಕೇತ ಅಲ್ಲ, ಅದು ಸೃಷ್ಟಿಯ ಸಂಕೇತ. ಅದು ಆ ಸೃಷ್ಟಿ ತತ್ವವನ್ನು ನಾವು ಪೂಜೆ ಮಾಡ್ತೀವಿ. ಇದಾದ ಮೇಲೆ ಇದ್ರೊಳಗೆ ಇದು ಇಷ್ಟಲಿಂಗ, ಸಣ್ಣ ದುಂಡನೆಯ ಲಿಂಗ ಬೆಳ್ಕೊಂಡ್ಬಂದಿದೆ. ಅದನ್ನ ಕೆಲವರು ಒಪ್ಪಬಹುದು, ಬಿಡಬಹುದು. ಅದು ಕೂಡ ತಾಂತ್ರಿಕ ಪಂಥದ ಚಂದ್ರನ ಸಂಕೇತ. ಯಾಕಂದ್ರೆ ಜಗತ್ತಿನಲ್ಲಿ ತಾಂತ್ರಿಕ ಶಕ್ತಿ ಚಂದ್ರನಲ್ಲಿದೆ ಅಂತ. ಆ ಚಂದಿರನಿಗೆ ಇಲ್ಲಿಯ ಎಲ್ಲ ಮಹಿಳೆಯರು ಸಾಮಾನ್ಯವಾದ ಹೆಂಡತಿಯರವರು. ಈ ಮಹಿಳೆಯರಿಗೆ ಅವನು ಸಾಮಾನ್ಯವಾದ ಗಂಡ. ಯಾರು? ಚಂದ್ರ. ಅವನಿಂದ ಇವರಿಗೆ ಶಕ್ತಿ, ತಾಂತ್ರಿಕ ಶಕ್ತಿ ಬರ್ತತಿ ಅಂತ. ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂದ್ರೆ ಮಾತೃ ಪ್ರಧಾನ ಸಮಾಜಗಳಲ್ಲಿ ಮಹಿಳೆಯೇ ಕುಟುಂಬದ ಒಡತಿ, ಮಹಿಳೆಯೇ ಮೊದಲ ಪೂಜಾರಿಣಿ, ಪ್ರಥಮ ಇದು ಸಮಾಜಶಾಸ್ತ್ರ ಓದಿರಿಗೆ ಮಾತ್ರ ಅರ್ಥ ಆಗ್ತದೆ. ಇದು ನಾನು ಹೇಳಿದ್ನಲ್ಲ ನಿನ್ನೆ, ಯಾರೋ ನಮ್ಮ ಮಿತ್ರರೊಬ್ಬರ ಹತ್ರ, ಅವ್ರಿಗೆ ನೋಡಿ ಇಂಥ ವಿಚಾರಗಳೆಲ್ಲ ನಗರವರು, ಮತ್ತು ಅವ್ರಿಗೆ ಅವಾಸ್ತವ ಅನ್ಸಬಹುದು. ಇದು ಕೆಲವು ಶಾಸ್ತ್ರಗಳನ್ನ ಓದಿಕೊಂಡವರಿಗೆ ಇವು ಏನಂತ ಇವನ್ನ ಸ್ವಲ್ಪ ಗಂಭೀರವಾಗಿ ನೋಡ್ತಾರೆ. ಒಪ್ಪಲಿ ಬಿಡ್ಲಿ, ಅಟ್ಲೀಸ್ಟ್ ಕೊನೆಯ ಪಕ್ಷ ಅದನ್ನ ಗಂಭೀರವಾಗಿ ಗಮನಿಸ್ತಾರೆ, ಆಲಿಸ್ತಾರ ಅವರು. ಆದ್ರೆ ಆ ಹಿನ್ನೆಲೆ ಇಲ್ಲದೆ ಹೋದ್ರೆ ಇವೆಲ್ಲ ನಿಮ್ಗೆ ಏನೋ ಕೌಲಿಕತೆಗಳಾಗಿ ಕಾಣ್ತವೆ. ಇದು ಕೌಲಿಕತೆ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಪಾರ್ವತಿ ತತ್ವ ಮತ್ತು ಶಿವ ತತ್ವ ಇವು ಗಂಡು ಹೆಣ್ಣುಗಳ ಸಂಕೇತ. ಇವುಗಳು ಕೂಡಿದ್ರೆ ವಿಶ್ವ, ಸೃಷ್ಟಿ ಅನ್ನುವಂಥದ್ದು. ಇದು ಒಂದು ತಾತ್ವಿಕವಾದ ತಳಹದಿ ಉಳ್ಳಂತ ಒಂದು ಕಲ್ಪನೆ. ಸಿಂಧೂ ನಾಗರಿಕತೆಯ ಇದರಷ್ಟು ಪ್ರಾಚೀನವಾದ್ದು. ಆಮೇಲೆ ಚಂದ್ರ ತಂತ್ರಶಕ್ತಿಯ ಮೂಲ ಅವನು.
ಮಹಿಳೆ ಕುಟುಂಬದ ಒಡತಿ ಹೌದು, ಪ್ರಥಮ ಪೂಜಾರಿಣಿ ಹೌದು. ಅದರಲ್ಲಿ ತಾಂತ್ರಿಕ ಪೂಜಾರಿಣಿಯಾಗಿ ಆಕೆ ಪುರುಷನಿಗೆ ಗುರು. ಆಕೆ ಇವಳೇ ಮೇನ್ ಪೂಜಾರಿಣಿ, ಪುರುಷ ಸಬಾರ್ಡಿನೇಟ್. ಅಂತ ಕಾಲದಲ್ಲಿ ಆಕೆ 15 ದಿವಸ ಚಂದ್ರ ಕಣ್ಮರೆಯಾಗಿ ಕಾಣ್ತಿರ್ಲಿಲ್ಲ. ಆ ಚಂದ್ರನ ಕುರುಹಾಗಿ ತಲೆಯಲ್ಲಿ ಚಂದ್ರನನ್ನು ಮುಡ್ಕೊಂಡಿರ್ತಿದ್ಲು. ಅದಕ್ಕೆ ಆಕೆ ಚಂದ್ರ ಧರೆ. ಅದು ಆ ಕಲ್ಲು ಚಂದ್ರನ ಸಂಕೇತ. ಅದು ಕೈ ಮೇಲೆ ಚಿತ್ರ ಬರ್ಕೊಂಡಿರೋ ಪ್ರಸಂಗಗಳು ಇರಬಹುದು. ಆಮೇಲೆ ಪುರುಷ ಸಮಾಜ ಹೋಗಿ ಸ್ತ್ರೀ ಸಮಾಜ ಸ್ತ್ರೀ ಪ್ರಧಾನ ಸಮಾಜ ಹೋಗಿ ಪುರುಷ ಪ್ರಧಾನ ಸಮಾಜ ಬಂದ್ಮೇಲೆ, ಅಂದ್ರೆ ಮಾತೃ ಪ್ರಧಾನ ಸಮಾಜ ಹೋಗಿ ಪಿತೃ ಪ್ರಧಾನ ಸಮಾಜ ಬಂದ್ಮೇಲೆ ಸ್ತ್ರೀ ಕೈಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಗಳು, ಹಕ್ಕುಗಳು, ಅವರ ಕರ್ತವ್ಯಗಳು ಪುರುಷನಿಗೆ ಯಥಾವತ್ ವರ್ಗಾವಣೆ ಆಗ್ತವೆ. ಅಂದ್ರೆ ಅವರು ಚಂದ್ರನನ್ನ ಸ್ತ್ರೀಯಾಗಿ ಪೂಜೆ ಮಾಡ್ತಾ ಇದ್ಲು, ದೇವರನ್ನ ಸ್ತ್ರೀಯಾಗಿ ಪೂಜೆ ಮಾಡ್ತಾ ಇದ್ಲು. ತಾಂತ್ರಿಕ ಪೂಜೆಯಲ್ಲಿ ಪುರುಷ ಅವಳಿಗೆ ಸಬಾರ್ಡಿನೇಟ್ ಆಗಿರ್ತಾ ಇದ್ದ, ಸಹವರ್ತಿಯಾಗಿರ್ತಾ ಇದ್ದ. ಆಕೆ ಗುರು, ಇವನ್ ಶಿಷ್ಯ ಆಗಿರ್ತಾ ಇದ್ಲು. ಈಗ ಪುರುಷನ ಕೈಗೆ ಇದು ವರ್ಗಾವಣೆ ಆದಾಗ ಏನಾಯ್ತು, ಇಲ್ಲಿ ಇವನು ಗುರು ಆದ, ಆಕೆ ಶಿಷ್ಯ ಆದ್ಲು. ಆ ಚಂದ್ರನ ಸಂಕೇತ ಅವಳಿಂದ ಇವನು ಮುಡಿಗೆ ಬಂತದು. ಅವಾಗ ಇವನು ಚಂದ್ರಶೇಖರ ಆದ. ಇವನು ಶಿವನು ಚಂದ್ರಶೇಖರ ಆಗಿರೋದ್ರ ಹಿನ್ನೆಲೆ ಇದು. ಶಿವ ನೋಡ್ತೀರಿ ನೀವು, ಅವನು ಅರ್ಧನಾರೀಶ್ವರ, ಅರ್ಧ ಹೆಣ್ಣು ಅರ್ಧ ಗಂಡು. ಯಾಕೆ ಅಂದ್ರೆ ಒಬ್ಬ ಪೂಜಾರಿ ಸ್ತ್ರೀ ವೇಷದಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ತಾಂತ್ರಿಕ ಶಕ್ತಿ ಒಲಿತತೆ ಅನ್ನೋದು ಇದು ತಾಂತ್ರಿಕ ಪರಂಪರೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಭಾರತದ ಎಲ್ಲಾ ಪೂಜಾರಿಗಳು ಹೆಣ್ಣಿನ ವೇಷದಲ್ಲಿರ್ತಾರೆ. ದೊಡ್ಡ ದೊಡ್ಡ ಕೂದಲು ಬಿಟ್ಟಿರ್ತಾರೆ, ಕಿವಿಯಲ್ಲಿ ಓಲೆಗಳನ್ನು ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಕಡಗ ಧರಿಸಿರ್ತಾರೆ, ಲಂಗ ಉಟ್ಕೊಂಡಿರ್ತಾರೆ. ಈ ತರ ನೀವು ಗಮನಿಸಿ. ನೀವು ಇವೆಲ್ಲ ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ. ಯಾಕಂದ್ರೆ ಒಂದು ಚರಿತ್ರೆ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಆಂಥ್ರೋಪಾಲಜಿಕಲ್ ಎವಿಡೆನ್ಸ್ಗಳು ಬೇಕು, ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಬೇಕು, ಎಥ್ನೋಗ್ರಫಿಕಲ್ ಎವಿಡೆನ್ಸ್ ಬೇಕು, ಹೌದಾ, ಲಿಂಗ್ವಿಸ್ಟಿಕ್ ಎವಿಡೆನ್ಸ್ ಬೇಕು. ಇವೆಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಏನ್ ಹೇಳ್ತತೆ, ಇದರಲ್ಲಿ ಏನ್ ಹೇಳ್ತತೆ, ಒಂದಕ್ಕೊಂದು ಮ್ಯಾಚ್ ಆಗ್ತತೆ ಇಲ್ವೋ, ಆ ಲಿಂಗದ ಡೆವಲಪ್ಮೆಂಟ್ ಹೆಂಗಾಯ್ತು, ಇದೆಲ್ಲನೂ ಪರೀಕ್ಷಿಸಿ ಅರ್ಥ ಮಾಡಿಕೊಂಡು ಅದರಿಂದ ಅದನ್ನು ಇವ್ಯಾಲ್ಯುವೇಟ್ ಮಾಡಿ, ಅನಲೈಸ್ ಮಾಡಿ, ಆಮೇಲೆ ಒಂದು ನಿರ್ಣಯಕ್ಕೆ ಬಂದು ಓಹೋ ಇದು ಹೀಗಿರಬಹುದು ಅಂತ ತೀರ್ಮಾನ ಹೇಳ್ತಕ್ಕಂಥದ್ದು. ನೋಡಿ, ಹೀಗೆ ಇದು ನಾವು ಇಷ್ಟಲಿಂಗದ ಮೂಲವನ್ನು ಹುಡ್ಕೊಂತ ಹೋದ್ರೆ ಅದು ಎಲ್ಲಿಗೆ ಹೋಗ್ತತೆ ಅಂದ್ರೆ ತಾಂತ್ರಿಕ ಪಂಥದ ಚಂದ್ರನಿಗೆ ಹೋಗ್ತತೆ. ಆದ್ರೆ ನಮ್ಮವರು ಶೈವ ಪಂಥೀಯರು ಏನ್ ಮಾಡಿದ್ರು, ವೈದಿಕರ ಪ್ರಭಾವದಿಂದ ಅದಕ್ಕೆ ಪರಬ್ರಹ್ಮದ ಸಂಕೇತ ಅಂತ ಕಟ್ಟಿಬಿಟ್ರು. ಅದನ್ನ ಅದು ಪರಬ್ರಹ್ಮ ಸೂಚಕ ಅಂತ ಕಟ್ಟಿದ್ರು. ಆಮೇಲೆ ಇನ್ನೂ ಇದನ್ನು ಉನ್ನತವಾದ ಬಸವವಾದಿಗಳು ಇತ್ತೀಚಿನವರು ಅದನ್ನ ಏನ್ ಮಾಡ್ಬಿಟ್ರು, ನಮ್ ಶಿವ ಪುರಾಣ ಶಿವ ಅಲ್ಲ, ನಮ್ದು ಅವನಲ್ಲ ಇವನಲ್ಲಿ. ನೀವ್ ಹಂಗೆ ಹೇಳಲಿಕ್ಕೆ ಆಧಾರವೇ ಇಲ್ಲ. ವಚನಗಳಲ್ಲಿ ಪುರಾಣ ಶಿವನನ್ನು ಒಪ್ಕೊಂಡು ವಚನಕಾರರು ವಚನ ಬರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಇವೆಲ್ಲ ಮೇಲ್ಮೇಲೆ ಸುಮ್ಮನೆ ವಚನದ ಕೆಲವು ಸತ್ಯಗಳನ್ನು ನಿರಾಕರಿಸಿ ಮಾತಾಡ್ತಕ್ಕಂಥ ಮಾತುಗಳಿವು. ಅದರಿಂದ ಇಲ್ಲಿ ಬಸವಣ್ಣನ ಯುಗ ಒಂದು ನೀವು ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ಳಿ. 12ನೇ ಶತಮಾನ 1110-20ರಿಂದ ನೀವು ಬಸವಣ್ಣನ ಯುಗ ಅಂತ ತಿಳ್ಕೊಳ್ಳಿ. ಆದ್ರೆ ಇದ್ರ ಹಿಂದಕ್ಕ ಧರ್ಮ ಇತ್ತಲ್ಲ, ಎಷ್ಟನೇ ಶತಮಾನದಿಂದ, ಕ್ರಿಸ್ತ ಶತಾಬ್ದಿಗಳ ಕಾಲದಿಂದ, ಕದಂಬರ ಕಾಲದಿಂದ ಇತ್ತು. ಹೌದಾ, ಕಿಗ್ಗದ ಶಾಸನ, ಅದರಲ್ಲಿ ಪಾಶುಪಥದ ಉಲ್ಲೇಖ ಬರ್ತೈತಿ. ಅಂದ್ರೆ ಪಾಶುಪಥ ಅನ್ನೋದು ಕ್ರಿಸ್ತ ಶಕ 4-5ರಲ್ಲಿ ಇತ್ತು ಇಲ್ಲಿ ಕರ್ನಾಟಕದಲ್ಲಿ. ಆಮೇಲೆ 6-7ಕ್ಕೆ ಕಾಳಮುಖ ಹುಡ್ತು. ಕಾಪಾಲಿಕರಿದ್ರು ಇಲ್ಲಿ ಬಹಳ ಪ್ರಬಲವಾಗಿ. ಶಂಕರಾಚಾರ್ಯ 8ನೇ ಶತಮಾನದ ಶಂಕರಾಚಾರ್ಯ ಕಾಲಕ್ಕೆ ಕಾಪಾಲಿಕರಿದ್ರು, ಭೈರವಾರಾಧಕರವರು. ಅವ್ರ ಶಕ್ತಿ ಕಾಳಿಯಾರಾಧಕರವುದು, ಭೈರವಾರಾಧಕರವುದು ಅವರು. ಅದಾದ್ಮೇಲೆ ಆ ಕಾಳಾಮುಖ ಮತ್ತು ಲಾಕಳ ಪಂಥಗಳು ಬಂದ್ವು. ಮತ್ತೆ ಇವೆಲ್ಲ ಯಾವಿವು? ನೀವು ಏಕ್ದಮ್ ಡೈರೆಕ್ಟ್ ಬಸವಣ್ಣಗೆ ಬರೋದಲ್ಲ. ಬಸವಣ್ಣನಿಂದ ಹಿಂದಕ್ಕೆ ಏನು ಚರಿತ್ರೆ ಇದೆ ಇದಕ್ಕೆ ಸಂಬಂಧಪಟ್ಟದಂತ ಗಮನಿಸಬೇಕು. ನೀವೇನ್ ಮಾಡ್ತಾ ಇದ್ದೀರಿ, ಕೆಲವು ಮಠಾಧೀಶರು ನಿಮ್ಮನ್ನ ಸರಿಯಾದ ರೀತಿ ಯೋಚನೆ ಮಾಡಕ್ ಕೈ ಬಿಡ್ತಾ ಇಲ್ಲ. ಅವರು ದಯಮಾಡಿ ಈ ಮಠಾಧೀಶರ ವಿಚಾರಗಳ ಪ್ರಭಾವದಿಂದ ಮಿತ್ರರೇ ನೀವು ಹೊರಗೆ ಬನ್ನಿ. ನಾನು ನಿಮಗೆ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ನೀವು ಒಂದು ಚರಿತ್ರೆಯ ಬಗ್ಗೆ ನೀವು ಕೆಲವು ತಪ್ಪು ಆಲೋಚನೆಗಳನ್ನು ಬೆಳವಣಿಗೆ ಮಾಡ್ಕೊಂತ ಇದ್ದೀರಿ ಅಂತ ನಾನು ಈ ವಿಷಯವನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಫ್ರಮ್ ದೋಸ್ ಕಾವಿ ಪೀಪಲ್. ಕಾವಿಧಾರಿಗಳಿಂದ ನೀವು ಸ್ವಲ್ಪ ದೂರ ಇರಿಸ್ಕೊಳ್ಳಿ. ಅವರು ನಿಮಗೆ ಕೆಲವು ಸತ್ಯಗಳನ್ನ, ಚಾರಿತ್ರಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಳಕ್ ಬಿಡಲ್ಲ ಅವರು.
ಯಾಕಂದ್ರೆ ಅವರು ಇವನ್ ತಿಳ್ಕೊಂಡ್ರೆ ಅವ್ರು ಬೋಧನೆ ಮಾಡೋ ವಿಚಾರಗಳಿಗೆ ಧಕ್ಕೆ ಬರ್ತೈತೆ, ಅದಕ್ಕಾಗಿ ಬಿಡಲ್ಲ ಅವರು. ಅವರೆಲ್ಲ ಸರ್ವಜ್ಞಾನಿಗಳಲ್ಲ ಅವರು, ಎಷ್ಟೋ ತಪ್ಪುಗಳನ್ನ ಸುಳ್ಳುಗಳನ್ನ ಹೇಳ್ತಾರ ಅವರು. ಅದರಿಂದ ದಯವಿಟ್ಟು ಅವ್ರನ್ನ ಬಿಡಿ. ನೀವು ಮುಕ್ತವಾದ ಮನಸ್ಸಿನಿಂದ ಒಂದು ಧಾರ್ಮಿಕ ಇತಿಹಾಸ ನೀವು ನೋಡ್ರಿ. ಬಸವಣ್ಣನಿಗಿಂತ 300-400 ವರ್ಷಗಳ ಹಿಂದಕ್ಕೆ ಅನೇಕ ರೀತಿಯ ಶೈವ ಪಂಥ, ಶಾಕ್ತ ಶೈವ ಪಂಥ ಪರಂಪರೆಗಳು ಬೆಳೆದಿದ್ದಾವೆ. ಲಿಂಗ ಪೂಜೆ, ಅದು ಸ್ಥಾವರ ಲಿಂಗ ಪೂಜೆನೂ ಇದೆ, ಇನ್ನೊಂದು ಏನು ಇಷ್ಟಲಿಂಗ ಅಂತಿರಲ್ಲ ಆ ಸಣ್ಣ ಲಿಂಗ, ಆ ಲಿಂಗ ಪೂಜೆ ಕೂಡ ಅದು ಬಂದಿದೆ. ಅದು ಬಸವಣ್ಣನ ಕಾಲಕ್ಕೆ ಆಗ್ಲೇ ಅದು ಪ್ರಚಲಿತದಲ್ಲಿತ್ತು. ಬಸವಣ್ಣ ಸ್ವತಃ ಸೃಷ್ಟಿ ಮಾಡಲಿಲ್ಲ. ಲಿಂಗಾಯತರು ಬಸವಣ್ಣನ ಕಾಲಕ್ಕೆ ಇದ್ರು. ಲಿಂಗವಂತ ಅಂತ ವಚನಗಳಲ್ಲಿ ಬರ್ತತೆ, ಲಿಂಗಾಯತ ಅಂತ ಬರ್ತತೆ, ಲಿಂಗವಂತ ಅಂತ ಬರ್ತತೆ. ಆದ್ರೆ ಈ ಲಿಂಗಾಯತ, ಲಿಂಗವಂತ ಅನ್ನೋ ಪದಗಳು ವ್ಯಷ್ಟಿವಾಚಿ ಪದಗಳೇ ಹೊರತು ಸಮಷ್ಟಿವಾಚಿ ಪದಗಳಲ್ಲ. ಇವುಗಳಿಗೆ ನಾನು ಶಾಸನಾಧಾರ ಸಹಿತ, ವಚನಾಧಾರ ಸಹಿತ ಇನ್ನು ಒಂದು ಸಪರೇಟ್ ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಇದ್ರ ಬಗ್ಗೆ ಯಾವ ಸ್ವಾಮಿಗಳು ಮಾತಾಡಲ್ಲ. ಸ್ವತಃ ವಚನಕಾರರು ಇದ್ದ ಕಾಲದಲ್ಲಿ ವಚನಕಾರರು ಅನುಸರಿಸಿದ ಧರ್ಮ, ಪಾಲನೆ ಮಾಡಿರದ ಧರ್ಮ, ತಮ್ಮ ವಚನಗಳಲ್ಲಿ ಹೇಳಿದ ಧರ್ಮ ಯಾವುದು? ಶಿವಾಚಾರ, ವೀರಮಹೇಶ್ವರಾಚಾರ, ಶೈವ ಧರ್ಮ, ಶಿವಧರ್ಮ. ಇದು ಶಿವಧರ್ಮ, ಶಿವಾಚಾರ, ವೀರಮಹೇಶ್ವರಾಚಾರ ಈ ಪದಗಳು ಬರ್ತಾವಲ್ಲಿ. ಲಿಂಗವಂತ, ಲಿಂಗಾಯತ ಅನ್ನೋ ಪದ ಅದು ವ್ಯಷ್ಟಿವಾಚಿಯಾಗಿ ಬರ್ತದೆ. ಅಂದ್ರೆ ಯಾವನು ಲಿಂಗವನ್ನು ಧರಿಸಿ ಈ ಶಿವಾಚಾರ ಮಾರ್ಗದಲ್ಲಿದ್ದಾನೋ ಅವನು ಲಿಂಗಾಯತ ಅಥವಾ ಅವನು ಲಿಂಗವಂತ ಅಂತ ಅರ್ಥ. ಲಿಂಗವಂತ, ಲಿಂಗಾಯತ ಅನ್ನೋದು ಯಾವಾಗ ಅದು ಧರ್ಮದ ಸಮಷ್ಟಿ ಅರ್ಥದ ಪದವಾಯ್ತೋ ನಮ್ಗೆ ಗೊತ್ತಿಲ್ಲ. ಅದು ಚರಿತ್ರೆಯಲ್ಲಿ ಯಾವ ಕಾಲಘಟ್ಟದಲ್ಲಿ ಆಯ್ತು ಅನ್ನೋದನ್ನು ಹುಡುಕ್ಬೇಕು. ಸುಮಾರು ನಾನು ಕೆಲವು ಉತ್ತರ ಕರ್ನಾಟಕದ ಟಿಸಿಗಳನ್ನ ಕೆಲವು ಫೇಸ್ಬುಕ್ ನಲ್ಲಿ ಜೆರಾಕ್ಸ್ ಹಾಕಿದ್ದೆ, ಅಲ್ಲ ಇದನ್ನ ಅದ್ರ ಜೆರಾಕ್ಸ್ ಅದ್ರ ಪ್ರತಿಯೊಂದು ಫೋಟೋ ಹಾಕಿದ್ರು, ನೋಡಿದ್ದೇನೆ ನಾನು. ಬ್ರಿಟಿಷ್ ಕಾಲದಲ್ಲಿ, ಸ್ವತಂತ್ರ ಪೂರ್ವ ಕಾಲದಲ್ಲಿ, ಸ್ವತಂತ್ರ ಬಂದ ಮೇಲೂ ಕೂಡ ಲಿಂಗವಂತ ಅಂತ ತಮ್ಮ ಜಾತಿಯನ್ನ ಶಾಲಾ ದಾಖಲೆಗಳಲ್ಲಿ ನಮೂದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಧರ್ಮ ಅಂತ ಇಲ್ಲ, ಅದು ಲಿಂಗವಂತ ಅನ್ನೋದು ಅದು ಒಬ್ಬ ವ್ಯಕ್ತಿವಾಚಿ. ಅದು ಆಮೇಲೆ ನಿಧಾನಕ್ಕೆ ಯಾವಾಗಲೂ ಅದು ಧರ್ಮ ಆಯ್ತು, ಇರ್ಲಿ. ಶಿವಾಚಾರ, ನೀವು ಯಾರಂದ್ರೆ ಶಿವಾಚಾರದರ್ ಅನ್ನೋದು ಮಾತುಗಳು ಸಾಮಾನ್ಯವಾಗಿದ್ದಾವೆ. ಶಿವಾಚಾರ, ಶಿವಧರ್ಮ, ವೀರಮಹೇಶ್ವರಾಚಾರ, ವೀರಮಹೇಶ್ವರ ಧರ್ಮ ಇವು ಸಮಷ್ಟಿವಾಚಿ ಪದಗಳಾಗಿ 12ನೇ ಶತಮಾನಕ್ಕೆ ಇದ್ವು. ಲಿಂಗಾಯತ, ಲಿಂಗವಂತ ಅನ್ನೋವು ವ್ಯಷ್ಟಿವಾಚಿಯಾಗಿದ್ವು. ಈ ವ್ಯಷ್ಟಿವಾಚಿ ಪದಗಳ ಮುಂದೆ ಏನಾದ್ವು, ಸಮಷ್ಟಿವಾಚಿ ಪದಗಳನ್ನು ಹಿಂದಕ್ಕೆ ತಳ್ಳಿ ಅವು ಮುಂದಕ್ಕೆ ಬಂದವು. ಈಗ ಲಿಂಗಾಯತ ಅನ್ನೋದು ಉಳ್ಕೊಂಡಿದೆ, ಆಮೇಲೆ ವೀರಶೈವ ಪದನೂ ಉಳ್ಕೊಂಡಿದೆ. ಅದರಲ್ಲಿ ಹೆಚ್ಚು ಪ್ರಯೋಗವಾಗಿರೋದು ಯಾವುದು, ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ಲಿಂಗಾಯತ, ಲಿಂಗವಂತ ಅನ್ನೋ ಪದ ಹೆಂಗ್ ಬಂದಿದೆ, ವೀರಶೈವ ಅನ್ನೋ ಪದ ಹೆಂಗ್ ಬಂದಿದೆ, ಯಾವುದು ಸಮಷ್ಟಿವಾಚಿಯಾಗಿ ಬಂದಿದೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ಈಗ ಅದರಲ್ಲಿ ಈಗ ವಿಚಾರ ಏನಂದ್ರೆ, ಈ ರೀತಿ ಬಸವಣ್ಣನ ಕಾಲಕ್ಕೆ ಬಂದಂತ ಸಂದರ್ಭದಲ್ಲಿ ಬಸವಾದಿ ಶರಣರು ಏನ್ ಮಾಡಿದ್ರು ಅನ್ನೋದು ವಿಶೇಷತೆ ಇಷ್ಟೇ. ಇದನ್ನು ಕರೆಕ್ಟ್ ಆಗಿ, ಅಂದ್ರೆ ಬಸವಣ್ಣ ಎಷ್ಟಕ್ಕೆ ಋಣಿ ಅಷ್ಟನ್ನ ಆತನಿಗೆ ಸಮರ್ಪಿಸಬೇಕು. ಆತನ ಪಾತ್ರ ಏನು, ಅಥವಾ ಬಸವಾದಿ ಪ್ರಮಥರು ಉಳಿದ ಎಲ್ಲ ಶರಣರು ಏನ್ ಮಾಡಿದ್ರು, ಈ ಹಿಂದಿನ ಶೈವರ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಈ ಧರ್ಮವನ್ನು, ಅಂದ್ರೆ ಬರೇ ಪುರೋಹಿತ ವರ್ಗಕ್ಕೆ ಅದು ಬಹಳ ಹೆಚ್ಚು ಮೀಸಲಾಗಿತ್ತು. ಅಥವಾ ಅದನ್ನ ಜನರಿಗೆ ವಿಸ್ತರಿಸಿದ್ರು ಕೂಡ ಬಹಳ ಸ್ವಲ್ಪ ಪ್ರಮಾಣದ ಜನರಿಗೆ ವಿಸ್ತರಿಸಿದ್ರು. ಅದನ್ನ ನಾನು ನಿಮಗೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತೇನೆ. ನಾನು ಈ ಶೈವರು ಏನ್ ಮಾಡಿದ್ರು, ಕೆಲವು ಮಡಿ ಮೈಲಿಗೆಯ ತತ್ವಗಳನ್ನು ಬೆಳೆಸ್ಕೊಂಡಿದ್ರು. ಅದಕ್ಕೆ ಉದಾಹರಣೆ ಹೇಳ್ತೀನಿ, ಭವಿ ಮತ್ತು ಭಕ್ತ. ಭವಿ ಭಕ್ತರು ಪರಸ್ಪರ ಸಮ ಅಲ್ಲ. ಅವರು ಭವಿ ಸ್ಪರ್ಶ ಭಕ್ತನಿಗೆ ಆಗಬಾರದು, ಇಂಥ ನಿಷೇಧ ನಿಯಮಗಳನ್ನ ಇವರು ರೂಪಿಸಿದ್ರು. ಇಂಥ ಕಾಲದಲ್ಲಿ ಈ ಭಕ್ತ ಲೋಕದ ಜೀವನ ಸ್ವತಂತ್ರವಾಗಿ ನಡಿಲಿಕ್ಕೆ ಕೆಲವು ಸಮಸ್ಯೆಗಳು ಉದ್ಭವ ಆದವು. ಉದಾಹರಣೆ ಹೇಳ್ತೀನಿ ನಾನು. ಕುಂಬಾರ ಭಕ್ತ ಅಲ್ಲವ, ಭವಿ. ಮತ್ತೆ ಭವಿ ಮಾಡಿದ ಕುಂಬಾರನ ಒಂದು ಕುಂಭವನ್ನ, ಮಡಿಕೆಯನ್ನ, ಸೋರೆಯನ್ನ ಭಕ್ತ ತನ್ನ ಮನೆಗೆ ತಗೊಂಬಂದು ನೀರು ತರಕೋ ಅಡಿಗೆ ಮಾಡಕೋ ಬಳಸಂಗಿಲ್ಲ. ಯಾಕಂದ್ರೆ ಅದು ಅವನು ಅಸ್ಪೃಶ್ಯ. ಮತ್ತೆ ಇದಕ್ಕೇನು ಉಪಾಧಿ? ಮತ್ತೆ ಭಕ್ತ ಲೋಕದ ಜೀವನ ನಡೆಯೋದು ಹೆಂಗ? ಕುಂಬಾರನ ಕುಂಬಲಿದ್ರೆ ಇವರು ಬದುಕು ನಡೆಯಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಉಪಾಯದಿಂದ ಅಲ್ಲೆಲ್ಲ ಅಂತೇಳಿ ಕುಂಬಾರನ್ನ ಕೆಲವ್ರನ್ನ ಭಕ್ತರನ್ನ ಮಾಡಿಬಿಟ್ರು.
ಲಿಂಗ ಕಟ್ಟಿದ್ರು, ಅವ್ರಿಗೆ ದೀಕ್ಷೆ ಕೊಟ್ರು. ನೋಡಿ, ಇದು ದೀಕ್ಷೆ ಬೇರೆ ಜನವರ್ಗಕ್ಕೆ ದೀಕ್ಷೆ ಅನಿವಾರ್ಯ ಯಾಕಾಯ್ತು ಅಂದ್ರೆ, ಭಕ್ತ ಲೋಕದೊಳಗೆ ತಾವೇ ರೂಪಿಸಿಕೊಂಡಂತ ಕೆಲವು ನೀತಿ ನಿಯಮ ನಿಷೇಧಗಳಿಂದ ಅವ್ರಿಗೆ ಬಿಕ್ಕಟ್ಟು ಉಂಟಾಯ್ತು, ಬದುಕಿನಲ್ಲಿ ಬಿಕ್ಕಟ್ಟು. ಆ ಸಮಸ್ಯೆಗಳನ್ನ, ಬಿಕ್ಕಟ್ಟುಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಅವರು ಈ ದೀಕ್ಷೆ ಎನ್ನುವ ಉಪಾಧಿಯನ್ನು ಹುಡುಕಿ ಅದನ್ನ ಬೇರೆ ಜನರಿಗೆ ವಿಸ್ತರಿಸಿದ್ರು. ಅದನ್ನು ಆಗ ಕುಂಬಾರ ಲಿಂಗಾಯತ ಆದ. ಅದೇ ರೀತಿ ಹಡಪ, ಅವನ್ ಬಂದು ಇವನ್ ಮುಖ ಕ್ಷೌರ ಮಾಡ್ಬೇಕು, ಅವನ್ ಭವಿ ಭಕ್ತ ಬಂದು ಇವನ್ ಮೈ ಮುಟ್ಟಿದ್ರೆ ಇವನ್ ಮೈಲಿಗೆ ಆಗ್ತತೆ, ಆದ್ರಿಂದ ಅವನ್ ಭಕ್ತನ್ ಮಾಡಿದ್ರು ಹಡಪದಾರ. ಅದೇ ರೀತಿ ನೇಕಾರ ನೇದ, ಅವನ್ ಭವಿ ನೇದ ಕೊಟ್ಟ ಕಂಬಳಿ ಮೇಲೆ ಅಥವಾ ಜಮಖಾನೆ ಮೇಲೆ ಇವನ್ ಮಲ್ಕೊಳಂಗಿಲ್ಲ, ಅವನ್ ನೇದ ಸೀರೆ ಬಟ್ಟೆ ಇವನು ಉಟ್ಕೊಳಂಗಿಲ್ಲ, ಆದ್ರಿಂದ ಅವನ್ ಭಕ್ತನ್ ಮಾಡ್ಬೇಕಾಯ್ತು. ಹಿಂಗೆ ಯಾವ ಯಾವ ಕುಲ ಕಸಬುಗಳು ಜನಗಳು ಇವರಿಗೆ ಅತ್ಯವಶ್ಯವಾಗಿ ಬೇಕಾಗಿದ್ವೋ ಅವ್ರನ್ನ ಮೆಲ್ಲಕ ಭಕ್ತರನ್ನ ಮಾಡ್ತಕ್ಕಂಥ, ದೀಕ್ಷೆಯ ಮುಖಾಂತರ ಭಕ್ತರನ್ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಬಸವ ಪೂರ್ವ ಯುಗದಲ್ಲಿ ಶುರುವಾಗಿತ್ತು. ಅದನ್ನ ಬಸವಣ್ಣ ಮತ್ತು ಇತರರು ಅದನ್ನು ಹೆಚ್ಚು ತೀವ್ರವಾಗಿ ಮುಂದುವರಿಸಿದ್ರು. ಆಮೇಲೆ ಈ ಧರ್ಮಕ್ಕೆ ಒಂದು ವಿಶೇಷವಾದ ಒಂದು ತಾತ್ವಿಕ ಚೌಕಟ್ಟನ್ನ ಮಾಡಿಕೊಟ್ರು, ಪ್ರತಿಪಾದನೆ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ಪ್ರತಿಪಾದನೆ ಮಾಡಿದ್ರು. ನೋಡಿ, ವಚನಗಳಲ್ಲಿ 700 ಬಸವಣ್ಣನ 711ನೇ ವಚನ ನೀವು ಓದಿ. ಸ್ವಪಚಾದಿ ಈ ಬ್ರಾಹ್ಮಣನಿಂದ ಹಿಡಿದು ಸ್ವಪಚನವರೆಗೆ ಭಕ್ತರೆಲ್ಲ ಒಂದೇ ಎಂಬೆ, ಬ್ರಾಹ್ಮಣನಿಂದ ಹಿಡಿದು ಸ್ವಪಚನವರೆಗೆ ಭವಿಗಳನ್ನೆಲ್ಲ ಒಂದೇ ಎಂಬೆ ಅಂತ ಹೇಳಿ ಬಸವಣ್ಣ ಇಡೀ ಮನುಷ್ಯ ಸಮಾಜನ ಎರಡೇ ಭಾಗ ಮಾಡ್ತಾನೆ. ಜಾತಿಯಲ್ಲಿ ಹೊಡೆಯಲ್ಲ ಅವನು, ಭವಿ ಭಕ್ತ ಅಂತ ಭೇದ ಮಾಡ್ತಾನೆ. ನೋಡಿ, ಈ ಕಾರಣಕ್ಕಾಗಿ ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮದೊಳಗೆ ಜಾತಿಗೆ ಅವಕಾಶ ಇಲ್ಲ, ವರ್ಣಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಭಕ್ತನಾಗಿರ್ತಕ್ಕಂಥ ಬ್ರಾಹ್ಮಣ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಅವನು ಕ್ರಿಶ್ಚಿಯನ್ ಇರಲಿ, ಅಥವಾ ಯಾವುದೇ ಮಾದಿಗ ಇರಲಿ, ಚಲವಾದಿ ಇರಲಿ, ನಾಯಕ ಇರಲಿ, ವಡ್ಲ ಇರಲಿ, ಹಿಂಗೆ ಬೇರೆ ಯಾವ ಜಾತಿ ಅವನು ಬೇಕಾದ್ರೆ ಇರಲಿ, ಅವನು ದೀಕ್ಷೆ ಪಡೆದು ಭಕ್ತನಾದ ಬಳಿಕ ಭಕ್ತರೆಲ್ಲ ಸಮಾನ. ಅವರು ತಮ್ಮ ವಾಪಸ್ಸು ಹಿಂದಿನ ಭವಿ ಸಂಸ್ಕೃತಿಗೆ ಹೋಗಂಗಿಲ್ಲ, ಅವರು ಇದು ಕಡ್ಡಾಯ. ಹಾಗಾಗಿ ಭಕ್ತರೆಲ್ಲ ಸಮಾನರು ಅನ್ನೋ ತತ್ವ ಶರಣರಲ್ಲಿದೆ. ಆದ್ರೆ ಅಖಂಡ ಸಮಾನತೆ ಇಲ್ಲಿಲ್ಲ. ನೋಡಿ, ನಮ್ಮ ಶರಣರು ಈ ಸ್ವಾಮೀಜಿಗಳಿಂದ ಹಿಡಿದ್ಬಿಟ್ಟು ಅನೇಕ ಕೆಲವು ವಚನ ಪಂಡಿತರು ಹೇಳ್ತಕ್ಕಂಥ ಸುಳ್ಳುಗಳು ಯಾವ್ಯಾವ ಅಂದ್ರೆ, ಇದು ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ವಚನವನ್ನು ಉದಾಹರಿಸಿ ಶರಣರು ಅಖಂಡ ಜಾತಿ ಸಮಾನತೆಯನ್ನು ಬೋಧಿಸಿದ್ರು. ಇದು ತಪ್ಪು. ಅವರ ಅಖಂಡ ಜಾತಿ ಸಮಾನತೆಯ ಮಾತೆ ಅವ್ರ ಹತ್ರ ಇಲ್ಲ. ಭಕ್ತ ಸಮಾನತೆಯ ಮಾತಿದೆ, ಭಕ್ತರೆಲ್ಲ ಒಂದು ಅನ್ನೋ ಮಾತಿದೆ. ಭವಿಭಕ್ತ ಒಂದು ಅಂತ ಎಲ್ಲೂ ಹೇಳಿಲ್ಲ. ನೀನು ಮಾಂಸ ತಿಂದೆ, ಮದ್ಯ ಕುಡದೆ, ಸೂಳೆಗಾರಿಕೆ ಮಾಡಿದೆ, ಇವರೆಲ್ಲ ನೀವು ಭಕ್ತರಂತ ಎಲ್ಲಿ ಹೇಳಿಲ್ಲ. ಅವರು ಭಕ್ತರಾದ್ಮೇಲೆ ನಿನ್ನ ಭವಿ ಸಂಸ್ಕೃತಿಯ ವಿಷಯಗಳನ್ನೆಲ್ಲ ಬಿಡಬೇಕು. ಮಣ್ಣು ದೈವ, ಮಸಣಿ ದೈವ, ಬೇರೆ ಬೇರೆ ಅನ್ಯ ದೈವ ಆರಾಧನೆಗಳನ್ನೆಲ್ಲ ಬಿಟ್ಬಿಡ್ಬೇಕು. ನೀನು ಭಕ್ತನಾದ್ಮೇಲೆ ಸ್ಟ್ರಿಕ್ಟ್ ಆಗಿ ಲಿಂಗ ರೂಪದಲ್ಲಿ ಶಿವನನ್ನಷ್ಟೇ ಪೂಜಿಸ್ಬೇಕು. ಇವೆಲ್ಲ ನಿಯಮಗಳನ್ನ ಅವರು ಶರಣರು ಬಹಳ ಕಡ್ಡಾಯವಾಗಿ ರೂಪಿಸಿ ಅದನ್ನ ಟೀಕೆ ಮಾಡ್ತಾ ಬಂದ್ರು. ಅವ್ರು ಎಲ್ಲೂ ಅಖಂಡ ಸಮಾಜದ ಸಮಾನತೆ ಅವ್ರು ಎಲ್ಲೂ ಹೇಳಿಲ್ಲ. ಅವರು ಇದು ತಪ್ಪಿದು. ಅದೇ ರೀತಿ ಕರ್ಮ ಸಿದ್ಧಾಂತ, ಇದನ್ನ ಬಹಳ ಜನ ತಪ್ಪಾಗಿ ಹೇಳ್ತಾ ಇದಾರೆ. ನೋಡ್ರಿ, ಕರ್ಮ ಸಿದ್ಧಾಂತದ ನಂಬಿಕೆ ಶರಣರಲ್ಲಿ ಇದೆ, ಅದಕ್ಕೆ ಅನೇಕ ವಚನಗಳ ಉದಾಹರಣೆ ಇವೆ, ಗೊತ್ತಾ. ಈಗ ಇಂಥವ್ರು ಇದನ್ನ ಈ ರೀತಿ ಸುಮ್ಮನೆ ಪ್ರಚಾರ ಮಾಡಿರೋದ್ರಿಂದ, ಅವ್ರು ಕರ್ಮ ಸಿದ್ಧಾಂತ ಒಪ್ಪಲಿಲ್ಲ ಅಂತ ಪ್ರಚಾರ ಮಾಡಿರೋದ್ರಿಂದ ವಚನಗಳನ್ನ ಮೂಲತಃ ಓದಿಕೊಳ್ಳದಂತ ರಾಜಕಾರಣಿಗಳು ವೇದಿಕೆಯ ಮೇಲೆ ಮಾತಾಡ್ಬಿಡ್ತಾರೆ. ಅವ್ರು ದೊಡ್ಡವರು ಮಾತಾಡಿದ್ರಂದ್ರೆ ಅದು ನಿಜ ಅಂತ ಹೇಳಿ ಕೆಲವರು ನಂಬಿ ಬಿಡ್ತಾರೆ. ಆದ್ರೆ ಅದು ಹಳ್ಳ ಅಂತ ಹೇಳಿ ಇನ್ನೊಬ್ರು ಯಾರೋ ಅದಕ್ಕೆ ಉತ್ತರ ಕೊಡ್ತಾರೆ. ಇವರು ಅವ್ರ ಮೇಲೆ ಮುಗಿಬಿದ್ದು ಅವ್ರನ್ನ ಟೀಕೆ ಮಾಡ್ತಾರೆ. ಇಂಥವೆಲ್ಲ ಯಾಕೆ ನಡೀತಾ ಇದಾವೆ ಅಂತ ಹೇಳಿದ್ರೆ, ಇದು ಒಂದು ಜ್ಞಾನ ಕುಬ್ಜತೆಯಿಂದ ನಡೀತಾ ಇದಾವೆ. ಈ ಜ್ಞಾನ ಕುಬ್ಜತೆಯನ್ನು ಬೆಳೆಸಿರುವವರು ಈ ವಚನ ಸಾಹಿತ್ಯವನ್ನ ಕಳೆದ 4-5 ದಶಕಗಳಲ್ಲಿ ಓದಿ ಇವುಗಳಿಗೆ ಮೇಲು ಮೇಲು ಅರ್ಥ ವಿಶ್ಲೇಷಣೆಗಳನ್ನು ಮಾಡ್ತಾ ಬಂದಂತ ಒಂದು ದೊಡ್ಡ ಗುಂಪು. ಇದು ಒಂದೊಂದು ವಿಷಯದ ಮೇಲೆ ಒಂದೊಂದು ವಿಡಿಯೋ ನಾನು ಮಾಡ್ತಾ ಬಂದಿದ್ದೀನಿ. ಜಂಗಮ ಅಂದ್ರೆ ಸಮಾಜ, ಅದು ಸುಳ್ಳು, ಒಂದೊಂದೇ ಹಿಂಗ ಅನೇಕ ಪಾಯಿಂಟ್ ಒನ್ ಬೈ ಒನ್ ಅಲ್ಲಿ ಹುಡುಕಿದ್ರೆ ಅದು ಅಲ್ಲಿ ಇಲ್ವೇ ಇಲ್ಲ. ಅದು
ಹೀಗೆ ಒಂದೊಂದೇ ಇವರು ಅವ್ರ ಅಖಂಡ ಸಮಾನತೆ ಬೋಧಿಸಿ ಇಲ್ಲ. ಹೀಗೆ ದಯಮಾಡಿ ಅವರು ಕಾವಿ ಉಟ್ಕೊಂಡಿದ್ದಾರೆ, ಒಂದು ಯಾವುದೋ ಮಠಕ್ಕೆ ಅವರು ಸ್ವಾಮೀಜಿಗಳಾಗಿದ್ದಾರೆ. ಸ್ವಾಮೀಜಿಗಳು ನಮ್ಗೆ ವೈಯಕ್ತಿಕ ಭಕ್ತಿ ಇದ್ರೆ ಅವರಿಗೆ ಗೌರವ ಕೊಡೋಣ, ಅದು ಬೇರೆ ವಿಚಾರ. ಅವ್ರೇನಾದ್ರೂ ಸಮಾಜೋಪಕಾರ ಕೆಲಸ ಮಾಡಿದ್ರೆ ಅದನ್ನ ನಾವು ಗೌರವಿಸೋಣ. ಆದರೆ ಸಂಸ್ಕೃತಿ, ತತ್ವಜ್ಞಾನ, ಸಂಶೋಧನೆ, ವಿಚಾರ ಇಂಥವು ಬಂದಾಗ ಆಗ್ಲೂ ಕೂಡ ನಾವು ಭಕ್ತರಾಗಿ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ಇನ್ನೂ ಬೇರೆ ಬೇರೆ ಜನರಿಗೆಲ್ಲ ಅದನ್ನ ಹೇಳ್ತಕ್ಕಂಥದ್ದು ಐತಲ್ಲ, ಇದು ಮಹಾದ್ರೋಹ. ಇದು ಒಂದು ವೈಚಾರಿಕ ದ್ರೋಹ, ನಾವು ಸತ್ಯಕ್ಕೆ ಎಸಗತಕ್ಕಂಥ ಒಂದು ದ್ರೋಹ ಇದು. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ, ನನಗೆ ಬಹಳ ಬೇಜಾರಾಗ್ತಾ ಇದೆ, ಎಷ್ಟೋ ಬುದ್ಧಿಜೀವಿಗಳು ಈ ರೀತಿ ಒಳಗಿದ್ದಾರೆ. ಇವರು ಇವತ್ತೇನಾಗಿದೆ ಅಂದ್ರೆ ಸಾಂಸ್ಕೃತಿಕ ರಾಜಕಾರಣ ಶುರುವಾಗ್ಬಿಟ್ಟಿದೆ. ಕೆಲವರಿಗೆ ಅಧಿಕಾರ ಬೇಕು, ಕೆಲವರಿಗೆ ಪ್ರಶಸ್ತಿ ಬೇಕು, ನಾನು ಆ ಅಕಾಡೆಮಿ ಮೆಂಬರ್ ಆಗಬೇಕು, ಈ ಇದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತ ಕೆಲವು ಬುದ್ಧಿಜೀವಿಗಳಿಗೆ ಅಷ್ಟು ಒಚ್ಚು. ಇನ್ನು ಕೆಲವರಿಗೆ ನಾನು ಒಂದು ಪುಸ್ತಕ ಬರೆದೆ, ಅದಕ್ಕೆ ಏನಾದ್ರು ಪ್ರಶಸ್ತಿ ತಗೋಬೇಕು, ಅದನ್ನ ಯಾರು ಹಿಡ್ಕೋಬೇಕು, ಇಂಥವ್ರು ಹಿಡಿಬೇಕು, ಇಂಥವ್ರು ಹಿಡಿದ್ರೆ ಇಂಥ ಮಠದ ಸ್ವಾಮಿಯರ ಹತ್ರ ಹೋದ್ರೆ ನಮ್ಗೆ ಒಂದಿಷ್ಟು ಅವ್ರ ಕಡೆಯಿಂದ ಇದು ಸಿಗ್ತತಿ. ಹಿಂಗಾಗಿ ಇವ್ರು ಏನ್ ಮಾಡ್ತಾ ಇದಾರಂದ್ರೆ ಮಠಗಳು ಅಧಿಕಾರ ಕೇಂದ್ರಗಳಾಗಿದ್ದಾವೆ. ಇವತ್ತು ಓಟು ಕೊಡಿಸ್ತಕ್ಕಂಥ ರಾಜಕಾರಣಿಗಳಿಗೆ ಓಟು ಕೊಡಿಸ್ತಕ್ಕಂಥ ಕೇಂದ್ರಗಳಾಗಿದ್ದಾವೆ. ಬುದ್ಧಿಜೀವಿಗಳಿಗೆ ಬೇಕಾದ ಅಧಿಕಾರ ಮತ್ತು ಪ್ರಶಸ್ತಿ ಕೊಡಿಸ್ತಕ್ಕಂಥ ಅಧಿಕಾರ ಕೇಂದ್ರಗಳಾಗಿದ್ದಾವೆ. ಅವರಲ್ಲಿ ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಒಪ್ತಕ್ಕಂಥ ಇನ್ನೊಂದು ವರ್ಗ, ಜನಸಾಮಾನ್ಯ ವರ್ಗ ಇಲ್ಲಿ ಸೃಷ್ಟಿಯಾಗಿದೆ. ಇದರಿಂದ ಚರಿತ್ರೆ ಏನಾಗ್ತಾ ಇದೆ ಅಂತ ಗಮನಿಸಿ ನೀವು. ಇವರೆಲ್ಲರಿಂದ ಚರಿತ್ರೆ ಏನಾಗ್ತಾ ಇದೆ, ಸುಳ್ಳು ಚರಿತ್ರೆ ನಿರ್ಮಾಣ ಆಗ್ತದೆ. ನಿಜವಾದ ಸಾಹಿತಿ ನಿಜವಾಗ್ಲೂ ಸಾಹಿತ್ಯಕ್ಕೆ ಸೇವೆ ಮಾಡಿರೋನು ಮೂಲಿಗುಪ್ಪಾಗ್ತಾನೆ, ಏನೇನು ಬರಿದೆ ರಾಜಕಾರಣ ಮಾಡಿರೋನು ಪ್ರಶಸ್ತಿ ಪಡ್ಕೊತ ಹೋಗಾನೆ. ಅದೇ ರೀತಿ ಸುಳ್ಳು ಜಳ್ಳಿ ಎಲ್ಲ ಮುಂದೆ ಸತ್ಯ ಆಗ್ತಾವು. 1000 ಸಾರಿ ಸುಳ್ಳು ಹೇಳಿದ್ರೆ ಒಂದ್ ಸತ್ಯ. ಎಷ್ಟು ಯಾವತ್ತಿಂದ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ ಅಂತ. ಇವತ್ತು ಹೋಗ್ರಿ, ಇವತ್ತು ಕರ್ನಾಟಕದ ಉದ್ದಕ್ಕೂ 7 ಕೋಟಿ ಮಂದಿ ಕೇಳಿದ್ರೆ ಆ ಬಸವಣ್ಣ ಹೇಳಿದ್ದಂದ್ರೆ ನಿಜ ಅಂತಾರ ಅವರು. ಆದ್ರೆ ಬಸವಣ್ಣ ನಿಜವಾಗ್ಲೂ ಕಾಯಕವೇ ಕೈಲಾಸ ಅಂತ ಹೇಳಿದಾನ? ಅಲ್ವಲ್ಲ. ಆಯ್ದಕ್ಕಿ ಮಾರಯ್ಯ ಮತ್ತು ಮನಸ್ಸಂದ ಮಾರಿತ ಅಂತ ಹೇಳಿರೋದು. ಆದ್ರೆ ಅದು ಬಸವಣ್ಣ ಹೇಳಿದಂತ ಹೆಂಗಾಯ್ತು? ಇದು 1000 ಸಾರಿ ಹಿಂಗೆ ಸುಳ್ಳು ಹೇಳಿ ಹೇಳಿ ಅದು ಸತ್ಯ ಆಯ್ತು. ಅದು 1000 ಸುಳ್ಳು, ಒಂದ್ ಸುಳ್ಳನ್ನು 1000 ಸಾರಿ ಹೇಳಿದ್ರೆ ಸತ್ಯ ಆಗುತ್ತಂತದ್ದು. ಹಂಗಾಯ್ತು. ಅದು ಯಾರೋ ಒಬ್ರು ಹೇಳಿದ್ರು, ಇನ್ನೊಬ್ರು ಅದನ್ನ ಹಂಗೆ ಹೇಳ್ಕೊಂತ ಹೋದ್ರು. ಸಮಾಜ ಅಂದ್ರೆ ಜಂಗಮ ಅಂತ ಯಾರೋ ಪುಣ್ಯಾತ್ಮ ಹೇಳಿದ್ರು. ಅವ್ರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಉಳಿದವರೆಲ್ಲ ಆಯ್ತು. ಆಮೇಲೆ ಇನ್ನೊಂದು ಜಂಗಮ ಅಂದ್ರೆ ಚಲನಶೀಲ, ಸ್ಥಾವರ ಅಂದ್ರೆ ಸ್ಥಗಿತ. ಇದು ಗಟ್ಟಿ ಇಟ್ಕೊಂಡ್ಬಿಟ್ರಿ ಇದನ್ನು. ಆದ್ರೆ ವಚನಗಳಲ್ಲಿ ಒಂದು ಧರ್ಮದ, ಲಿಂಗಾಯತ ಧರ್ಮ ತತ್ವದ ಪ್ರತಿಪಾದನೆಯ ಚೌಕಟ್ಟಿನಲ್ಲಿ ಜಂಗಮ, ಗುರು, ಲಿಂಗ ಇವೇನು ಅಷ್ಟಾವರಣಗಳು ಬರ್ತವೆ, ಅವಕ್ಕೆ ಅವರದ್ದೇ ಆದ ಅರ್ಥ ಇದೆ. ಆ ಅರ್ಥದ ಮೇಲೆ ಇನ್ನು ಬೇರೆ ಅರ್ಥಗಳು ಯಾವ ಇದ್ರೆ ಅದು ಇರಲಿ, ಅದು ಆ ನಂತರದ್ದು. ಆದ್ರೆ ಈ ಅರ್ಥಗಳನ್ನೆಲ್ಲ ಹಿಂದಕ್ಕೆ ಸರಿಸಿದೆ ಅರ್ಥ ಕರೆಕ್ಟ್ ಅಂತ ಹೇಳ್ತಕ್ಕಂಥ ಒಂದು ಪರಿಪಾಠ ನಮ್ಮ ಜನರಲ್ಲಿ ಬಂದಿದೆ. ಇದು ಅದರಿಂದ ಇದು ತಪ್ಪು. ಇವ್ರು ಹೇಳ್ತಕ್ಕಂಥ ಚರಿತ್ರೆ ತಪ್ಪು. ಇವರು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದಾರೆ. ಆಮೇಲೆ ಸಮಾಜಕ್ಕೆ ಒಂದು ರಾಂಗ್ ಮೆಸೇಜ್ ಅನ್ನು ಕೊಡ್ತಾರೆ. ಹಿಂಗೆ ಮುಂದುವರೆದ ಹೋದ್ರೆ ಏನಾಗ್ತತಿ, ಈಗ ಬಹಳಷ್ಟು ಜನ ತಾವು ಓದಿ ತಿಳ್ಕೊಂಡು ಹೇಳೋರಿಗಿಂತ ಬರೀ ಇವರು ಭಾಷಣ ಹೊಡೆದದ್ ಕೇಳಿ ಅಥವಾ ಏನಾರ ಬರೆದದ್ ಕೇಳಿ ಅದನ್ನ ತಿಳ್ಕೊಂಡು ಅದ್ರ ಮೇಲಿಂದ ಮಾತಾಡೋ ಜನ ಬಹಳ ಆಗ್ಬಿಟ್ಟಾರೆ. ಹಾಗಾಗಿ ಇದು ಒಂದು ದೊಡ್ಡ ಅಪಾಯಕಾರಿ ಬೆಳವಣಿಗೆ. ನಾನು ಈ ನಮ್ಮ ಮಿತ್ರರಲ್ಲಿ, ಇಂಥವರಲ್ಲಿ, ಬರೀ ಅವರೊಬ್ಬರೇ ಅಂತಲ್ಲ, ಅವರು ಇಲ್ಲಿ ನೆಪ ಮಾತ್ರ ಅಷ್ಟೇ. ನಾನು ಮಿತ್ರರಲ್ಲಿ ಬೇಡಿಕೊಳ್ಳುವುದೇನೆಂದರೆ, ದಯವಿಟ್ಟು ನೀವು ಈ ಸ್ವಾಮೀಜಿಗಳ, ಮಠಮಾನ್ಯರ ಪ್ರಭಾವದಿಂದ ದಯವಿಟ್ಟು ಹೊರಗೆ ಬರ್ರಿ. ಅದೇ ರೀತಿ ಇವತ್ತೇನು ಬಹಳ ಬುದ್ಧಿಜೀವಿಗಳು ಬಸವಣ್ಣ, ವಿಶ್ವಧರ್ಮ, ಅದು ಇದು, ಆಮೇಲೆ ಪೂಜೆ ಅಂದ್ರೆ ಸೋಷಿಯಲ್ ರೆವಲ್ಯೂಷನ್ನು, ಪೂಜೆ ಅಂದ್ಬಿಟ್ರೆ ಸೋಷಿಯಲ್ ರೆವಲ್ಯೂಷನ್ ಅಂತ ಅಂದೊಬ್ಬ ಮಹಾತ್ಮ ಹೇಳ್ದ. ಒಟ್ಟು ಸಲ್ಲದ ಅರ್ಥಗಳನ್ನು ಆರೋಪಿಸಿ ಬಸವಣ್ಣ ಒಂದಿದ್ರೆ ಅದಕ್ಕೆ 100 ಅಂತ ಮಾತಾಡಿ ಅದರಿಂದ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಬುದ್ಧಿಜೀವಿಗಳು ಏನದರಲ್ಲ, ಅವರೆಲ್ಲ ಹೇಳಿರುವ ಈ ವಿಚಾರಗಳೆಲ್ಲವೂ ನಿಜ ಅಂತ ನೀವು ನಂಬಿ ಹೋದ್ರೆ ಅದೊಂದು ಭ್ರಮೆ ಆಗತ್ತಷ್ಟೇ. ಅದು ವಚನದೊಳಗೆ ಏನಿದೆ ಅದನ್ನ ನೀವು ಮನಸಾರೆ ನಿಮ್ಮ ಕಣ್ಣಿಂದ ಓದಿ ನೀವು ತಿಳ್ಕೊಂಡು ಮಾತಾಡ್ರಿ. ಯಾರಾದರೂ ಹೇಳಿದ ಮಾತಿನಲ್ಲಿ, ನಾನು ಹೇಳಿದ ಮಾತಿನಲ್ಲಿ ಅನುಮಾನ ಇದ್ರೆ ವಚನ ತೆಗೆದು ನೋಡ್ರಿ, ಅಥವಾ ನಾನು ಕೇಳ್ರಿ. ನೀವು ಈ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ವಚನ ಪ್ರಮಾಣ ಆಧಾರ ಅಂತ ಕೇಳ್ರಿ, ನಾ ಹೇಳ್ತೀನಿ.
ಇಂಥ ವಚನ ಆಧಾರ. ಯಾರೋ ಒಬ್ರು ಹೇಳ್ಬಿಟ್ರು, ಲಿಂಗಾಯತ ಧರ್ಮದಲ್ಲಿ ಮದ್ಯ ಕುಡಿಬೋದು, ಮಾಂಸ ತಿನ್ಬೋದು, ಸೋಳೆಗಾರಿಕೆ ಮಾಡ್ಬೋದು. ಎಲ್ಲಿದೆ ತೆಗೆದು ತೋರಿಸ್ರಿ ನನಗೆ. ಎಷ್ಟು ವಚನಗಳೆಲ್ಲ ಸ್ಪಷ್ಟವಾಗಿ ಇವುಗಳನ್ನು ನಿಷೇಧಿಸಿರವು. ಮಾಂಸ ತಿನ್ನಬಾರ್ದು, ಮದ್ಯ ಸೇವಿಸಬಾರ್ದು, ಸೋಳೆಗಾರಿಕೆ ಮಾಡಬಾರ್ದು, 108 ದೇವ್ರ ಪೂಜೆ ಮಾಡಬಾರ್ದು, ಒಂದೇ ದೇವರನ್ನು ಪೂಜೆ ಮಾಡಬೇಕು. ಅವ್ರು ಹೇಳಿದ್ದು ಸ್ಟ್ರಿಕ್ಟ್ಲಿ ಏಕದೇವೋಪಾಸನೆ ಹೇಳಿದ್ದು. ಅದನ್ನು ಇಷ್ಟಲಿಂಗದಲ್ಲೇ ಸ್ಥಾವರಲಿಂಗ ನಿರಾಕರಿಸ್ತಾರೆ ಅವರು. ಅವರು ಸ್ವತಃ ಸ್ಥಾವರಲಿಂಗ ಪೂಜಕರೇ ಮೊದಲಿಗೆ. ಹಂಗಿದ್ರು ಕೂಡ ಅವರು ಸ್ಥಾವರಲಿಂಗವನ್ನು ನಿರಾಕರಿಸಿ ಇಷ್ಟಲಿಂಗವನ್ನೇ ಮೇಲೆತ್ತಾರೆ. ಅವ್ರ ತಾತ್ವಿಕ ದೋಷ ಅವ್ರಿಗೆ ಬಿಟ್ಟಿದ್ದು ಅದು. ಅದನ್ನು ನಾವು ದೋಷ ಅನ್ನೋಣ. ಇವ್ರು ಹಿಂಗೆ ಹೇಳಿದ್ರು, ಆದ್ರೆ ಇವ್ರು ಹಿಂಗೆ ಮಾಡಿದ್ರು ಅಂತ ಮಾತಾಡೋಣ. ಅದಕ್ಕೆ ಇವು ಬಹಳ ಇವೆ. ನೀವು ವಿಶ್ವಾತ್ಮಕ ಧರ್ಮ ಮತ್ತು ಸ್ಥಾಪಿತ ಸಾಂಸ್ಥಿಕ ಧರ್ಮ ಇವುಗಳ ಬಗ್ಗೆ ನೀವು ಗೊಂದಲ ಮಾಡ್ಕೋಬೇಡ್ರಿ ದಯಮಾಡಿ. ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಂಥ ಧರ್ಮಗಳದವಲ್ಲ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಥಾಪಕನಿಂದ ಉಂಟಾಗಿರ್ತಕ್ಕಂಥ ಧರ್ಮಗಳು ಅವು ಬೇರೆ. ಅವು ಪ್ರಾಚೀನ ಧರ್ಮಗಳಲ್ಲ, ಅವು ಅರ್ವಾಚೀನ ಧರ್ಮಗಳು. ಆದರೆ ಕಾಸ್ಮಿಕ್ ರಿಲಿಜನ್ ಅನ್ನೋದು ಇದು ಬಹಳ ಪ್ರಾಚೀನವಾದ ಧರ್ಮ. ಇದು ಮನುಷ್ಯರ ಜೀವನದ ಜೊತೆಗೆ ಬೆಳೆದು ಬರ್ತದೆ. ಭಾರತದ ತಾಂತ್ರಿಕ ಪಂಥ ಈ ದೇಶದ ಕೃಷಿಕರ ಬದುಕಿನ ಅಂಗಳದಲ್ಲಿ ಬೆಳೆದಂಥದ್ದು. ಅಲ್ಲಿ ಹುಟ್ಟಿರೋದು ಶಕ್ತಿ ಆರಾಧನೆ, ಅಲ್ಲಿ ಹುಟ್ಟಿರೋದು ಶಿವನ ಆರಾಧನೆ. ಅಲ್ಲಿಂದ ಮುಂದೆ ಅವು ಸಾಂಕೇತ ರೂಪ ಪಡ್ಕೊಂತ ಬಂದವು. ಶಿವಶಕ್ತಿ 2 ಸಂಕೇತಗಳಾದವು. ಯೋನಿ, ಅದರ ಲಜ್ಜಾಗೌರಿ, ಹುತ್ತ, ಹೊಂಡ. ಹಂಗಾಗಿ ಅದು ಯೋನಿ. ಅದನ್ನು ಇನ್ನೂ ಕವಡೆ, ಈಗ ಉದಾಹರಣೆ ಕವಡೆ ಹೇಳ್ತೀವಿ, ಅದು ಕವಡೆ, ತ್ರಿಕೋನ, ಮುದ್ರೆ, ಇವೆಲ್ಲವೂ ಶಕ್ತಿಯ ಸಂಕೇತ. ಇವು ಅದರ ಉತ್ತಮ ಮಾನವಾಂಗದ ರೂಪ ಯಾವುದು ಅಂತಂದ್ರೆ ಯೋನಿ. ಅದರ ಪ್ರತಿಮೆ ಯಾವುದು ಅಂತ ಹೇಳಿದ್ರೆ ಲಜ್ಜಾಗೌರಿ. ಇದು ಶಕ್ತಿ. ಆ ಶಕ್ತಿ ಮುಂದೆ ಪಾರ್ವತಿ ಆಗ್ತಾಳೆ. ಮೊದಲು ಸೃಷ್ಟಿ ಅಂದ್ರೆ ಯೋನಿ ಪ್ರಧಾನ ದೇವತೆ ಸೃಷ್ಟಿ, ಲಜ್ಜಾಗೌರಿ. ಆಮೇಲೆ ಸ್ತನ ಪ್ರಧಾನ, ಇದು ಪುಷ್ಟಿ. ಇದು ಒಂದು ಸೃಷ್ಟಿ, ಇನ್ನೊಂದು ಪುಷ್ಟಿ. ಸ್ತನ ಪುಷ್ಟಿ, ಯೋನಿ ಸೃಷ್ಟಿ. ಸೃಷ್ಟಿ ಮತ್ತು ಪುಷ್ಟಿ ಇವೆರಡು ಪ್ರಧಾನವಾದ ಶಿಲ್ಪಗಳು ಕರ್ನಾಟಕದಲ್ಲಿ ಸಿಗ್ತವೆ. ಇದು ಶಕ್ತಿಯ ಸಂಕೇತ ಇವು. ಆಮೇಲೆ ಸಾಲಂಕೃತ ದೇವಿ ಆಗ್ತಾಳೆ. ಆಮೇಲೆ ಅದು ಆ ದೇವತೆಗೆ ಬೇರೆ ಬೇರೆ ಅವಸ್ಥಾಂತರಗಳೆಲ್ಲ ಇಲ್ಲಿ ಇಂಡಿಯಾದಲ್ಲಿ ಆಗ್ತವೆ. ಕಾಳಿ ಆಗ್ತಾಳೆ, ದುರ್ಗೆ ಆಗ್ತಾಳೆ, ಮತ್ತಿನ್ನೇನೋ ಬೇರೆ ಬೇರೆ ಆಗ್ತಾಳೆ. ಬೇರೆ ಬೇರೆಯಾಗಿ ಅಂತಿಮವಾಗಿ ಅದೆಲ್ಲವನ್ನು ಪಾರ್ವತಿಯಲ್ಲಿ ಅಖಂಡಗೊಳಿಸಿ ಒಂದು ಏಕತತ್ವ ಮಾಡ್ತಾರೆ. ಅದೇ ರೀತಿ ಶಿವನಿಗೆ ಭೂತಪ್ಪ ಅಂತಾರೆ, ಬೀರ ಅಂತಾರೆ, ಭೈರ ಅಂತಾರೆ. ಹಿಂಗೆ ಬೇರೆ ಬೇರೆ ಹೆಸರು ಶಿವನಿಗೂ ಕೂಡ ಇದಾವೆ. ಹೌದಾ? ಬೇರೆ ಬೇರೆ ಹೆಸರುಗಳಿದ್ರು ಇವೆಲ್ಲವೂ ಒಂದು ಪಂಥಗಳಾಗಿ ಒಂದೇ ಅವು. ಕರ್ನಾಟಕದಲ್ಲಿ ಕಾಳಾಮುಖ ಬರೋದಕ್ಕಿಂತ ಮೊದಲೇ ಪಾಶುಪತ ಬಂದಿದೆ. ಆಮೇಲೆ ನಾಥ ಸಿದ್ಧ ಪಂಥ ಪರಂಪರೆಗಳು ಇಲ್ಲಿ ಬಂದೋಗಿದ್ದಾವೆ. ನಾಥ ಪಂಥದ ಅವಶೇಷಗಳಾಗಿ ಸ್ವತಃ ಕೂಡಲ ಸಂಗಮ ದೇವನ ಬಸವಣ್ಣನ ದೇವರು ಕೂಡಲ ಸಂಗಮ ದೇವ, ಅದು ನಾಥ ಪಂಥದ್ದಂತ ಅಂತಾರೆ. ಹಂಪಿ ವಿರೂಪಾಕ್ಷ, ಅದು ನಾಥ ಪಂಥದ್ದಂತ ಅಂತಾರೆ. ಧರ್ಮಸ್ಥಳ ಮಂಜುನಾಥ ನಾಥ ಪಂಥದ ದೇವತೆ ಅಂತ ಕರೀತಾರೆ. ಹಿಂಗೆ ನಾಥ ಪಂಥದ ಕುರುಹುಗಳು ಕರ್ನಾಟಕದ ಉದ್ದಗಲ ಇದಾವೆ. ಕೆಲವು ಶಾಸನಾಧಾರಗಳು ಕೂಡ ಸಿಗ್ತವೆ. ಆಮೇಲೆ ಸಿದ್ಧ ಪಂಥ, ಸಿದ್ಧರು, ಸಿದ್ಧ ಪಂಥ, ಸಿದ್ದೇಶ್ವರ ಗುಡಿಗಳು ಬೇಕಾದಷ್ಟಿದಾವೆ. ಆ ಸಿದ್ಧ ಪಂಥದ ಮಠ ಪರಂಪರೆಗಳು ಇವತ್ತು ಲಿಂಗಾಯತ ಧರ್ಮದೊಳಗಿದಾವೆ. ಅವು ಒಂದ್ ಕಡೆ ಪೀಠ ಪರಂಪರೆಯವಲ್ಲ, ಈ ಕಡೆ ವಿರಕ್ತ ಪರಂಪರೆಯವೂ ಅಲ್ಲ. ಆ ತರದ ಸಿದ್ಧ ಪರಂಪರೆಯ ಮಠಗಳಿದಾವೆ. ಮಂಟೆ ಸ್ವಾಮಿ ಪರಂಪರೆ, ಅದು ಕೂಡ ಶೈವ ಪಂಥದ ಒಂದು ಪರಂಪರೆನೇ. ಅದು ಪೀಠ ಪರಂಪರೆ ಬಂದದ್ದು ಅದೆಲ್ಲ ಆಮೇಲೆ ನಂತರ, ಅದು 16ನೇ ಶತಮಾನದ ಬೆಳವಣಿಗೆ ಅದು. ಹೌದಾ? ಇವು ಎಲ್ಲ ಬರೋದಕ್ಕಿಂತ ಮುಂಚೆ ನಾಥ, ಅಪಾಲಿಕ, ಪಾಶುಪತ, ಕಾಳಾಮುಖ, ಲಾಕುಳ ಇವೆಲ್ಲಕ್ಕೂ ಶಾಸನ ಆಧಾರಗಳಿದಾವಲ್ಲ. 13ನೇ ಶತಮಾನದವರೆಗೂ ನಮಗೆ ಶಾಸನ ಸಿಗ್ತವೆ. ಇವೆಲ್ಲವೂ ಆಮೇಲೆ 12ನೇ ಶತಮಾನದ ಶರಣ ಚಳುವಳಿ ಜಾಸ್ತಿ ಆದ್ಮೇಲೆ ಅದ್ರೊಳಗೆ ಇವು ಲೀನ ಆದ್ವು, ಇವು ಕರಿಗೋದ್ವು, ಹೆಸರು ಹೇಳ್ದಂಗೆ ಹೋಗ್ಬಿಡ್ವು. ಆಮೇಲೆ ಕೇವಲ ಲಿಂಗಾಯತ, ವೀರಶೈವನ್ನ ಈ ಎರಡೇ ಹೆಸರು ಉಳ್ಕೊಂಡು ಈಗ ಬಡದಾಟ ಅದು ಶುರುವಾಗಿದೆ. ನಾವೆಲ್ಲ ಒಂದು ಅಂತ, ಒಂದು ಬೇರೆ ಬೇರೆ ಅಂತ, ಇನ್ನೊಂದು ಬಸವಣ್ಣ ನಿಮ್ಮನಲ್ಲ ನಮ್ಮನು ಅಂತ ಇವರು, ಹಿಂಗೆ ಏನೇನೋ ಇದೆ. ಅದು ನಾನು ಅದ್ರ ಬಗ್ಗೆ ಇದೆಲ್ಲ ರಾಜಕೀಯಗೊಳಿಸ್ತಕ್ಕಂಥ ವಿಚಾರ. ನನ್ನ ವಿಚಾರ ಇರೋದು ಚರಿತ್ರೆ, ತತ್ವ, ಇದರ ವಿಶ್ಲೇಷಣೆ, ಇದರ ವಾದ. ಈ ಕುರಿತು ನನ್ನ ಕನ್ಸರ್ನ್ ಇರ್ತಕ್ಕಂಥದ್ದು. ಐ ಆಮ್ ಕನ್ಸರ್ನ್ ವಿತ್ ಓನ್ಲಿ ಫಿಲಾಸಫಿ.
ಐಡಿಯಾಲಜಿ, ಹಿಸ್ಟರಿ ಆಫ್ ರಿಲಿಜಿಯನ್. ಹೌದಾ? ಇದನ್ನ ಈ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಅಡ್ಡವಾಗಿರೋದು ಯಾರು ಅಂತ ಹೇಳಿದ್ರೆ ಈ ಮತೀಯವಾದಿ ಗುಂಪುಗಳು. ಒಬ್ಬನಿಗೆ ಬಸವಣ್ಣ ವಿಶ್ವಕರ್ಮ ಅನ್ನೋದು ಬೇಕು, ಅವನಿಗೆ ಸತ್ಯ ಬೇಕಾಗಿಲ್ಲ. ಬಸವಣ್ಣ ವಿಶ್ವಕರ್ಮ ಅನ್ನೋದು ಅಷ್ಟೇ ಬೇಕು. ಅದಕ್ಕೆ ಅವನು ಸುಳ್ಳು ಜಳ್ಳು ಎಲ್ಲ ಸೇರಿಸಿ ಯಾರೋ ಒಂದು ಪುಸ್ತಕ ಬರೆದ್ರೆ ಅವ್ರು ಅದನ್ನ ನಂಬಿ ಇದ ಸತ್ಯ. ಸುಮ್ಮನೆ ಚನ್ನಬಸವಣ್ಣನ 1108ನೇ ವಚನದಲ್ಲಿ ಕೊನೆ 14 ಸಾಲಿನಾಗ ವಿಶ್ವಕರ್ಮ ಅಂತ ಬರ್ತೈತಿ, ಇದು ವಿಶ್ವಕರ್ಮ ಅಂತ ಹೇಳ್ತೈತಿ. ಇದನ್ನ ಯಾರೋ ಸಮಾಧಾನದಿಂದ ಅದನ್ನ ಹೌದು ಅಲ್ಲ ಅಂತ ಪರಿಶೀಲಿಸಿ ನೋಡಂಗಿಲ್ಲ. ಅದು ಅವನ ತಲೆ ಒಳಗೆ ಅದ, ಅವನಿಗೆ ಬೇರೆ ಆ ಸತ್ಯ ಹೇಳಿದ್ರೆ ಅವ್ನು ಒಪ್ಪಂಗಿಲ್ಲ ಅದನ್ನ. ಯಾಕಂದ್ರೆ ಅವನೊಳಗಿನ ಮತೀಯ ಮನಸ್ಸು ಹಂಗ್ ಮಾಡ್ತಾ ಇರೋದು ಅದು. ಇನ್ನೊಬ್ಬರಿಗೆ ಪಂಚಾಚಾರ್ಯರೇ ಧರ್ಮಸ್ಥಾಪಕರು, ಅವ್ರಿಗೆ ಬೇರೆ ಯಾವ ವಿಚಾರ ಅವ್ರಿಗೆ ಒಪ್ಪಂಗಿಲ್ಲ. ಇವರಿಗೆ ಬಸವಣ್ಣನೇ ಲಿಂಗಾಯತ ಧರ್ಮದ ಸಂಸ್ಥಾಪಕ, ಇವ್ರಿಗೆ ಬೇರೆ ಯಾವ ವಿಚಾರ ಒಪ್ಪಂಗಿಲ್ಲ. ನೋಡಿ, ಇವೆಲ್ಲವೂ ಸರಿಯಾದವಲ್ಲ ಇವು. ಆಯ್ತಾ? ಇವು ಮನುಷ್ಯನಿಗೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದಂತೆ ನಮ್ಮ ಕಣ್ಣಿಗೆ ಕಟ್ತಕ್ಕಂಥ ಒಂದು ಕಪ್ಪು ಬಟ್ಟೆಗಳಿವು. ಈ ಕಪ್ಪು ಬಟ್ಟೆಗಳನ್ನ, ಈ ಮತೀಯ ಕಪ್ಪು ಬಟ್ಟೆಗಳನ್ನ ನಾವು ಬಿಚ್ಚಾಕಿದ್ರೆ ನಮಗೆ ಸತ್ಯ ಅರ್ಥವಾಗ್ತದೆ. ಆ ಕಾರಣಕ್ಕಾಗಿ ನಾನು ಇದು ಬಹಳ ಇದೆ, ನೇರವಾಗಿ ಕೂತ್ಕೊಂಡು ವಿಚಾರ ಚರ್ಚೆ ಮಾಡಿದ್ರೆ ಸಾಕಷ್ಟು ಮಾತಾಡ್ಬೋದು. ನಾವು ಸ್ಥೂಲವಾಗಿ ಇಷ್ಟು ಹೇಳಿದ್ದೇನೆ, ನಾನು ಅಧ್ಯಯನ ಮಾಡಿ ಹೇಳಿದ್ದೇನೆ. ದಯಮಾಡಿ ನಿಮ್ಮ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಲ್ಲಿ, ಲೈಬ್ರರಿಗಳಲ್ಲಿ ನನ್ನ ಪುಸ್ತಕ ಸಿಕ್ಕರೆ ಲೋಕಾಯತ, ಶಾಕ್ತ, ಶೈವ 1700 ಪುಟ 3 ಸಂಪುಟಗಳಲ್ಲಿ ಪುಸ್ತಕ ಸಿಗ್ತೈತಿ. ದಯಮಾಡಿ ನೀವು ಓದಿ. ಇನ್ನು ಈ ವಚನದ ಮೇಲೆ ಬರೆದಿದ್ದೀನಿ, ಅದು ನನ್ನ ಪುಸ್ತಕ ಪ್ರಕಟ ಮಾಡೋಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ವಿಡಿಯೋದಲ್ಲಿ ನಾನು ಉಪನ್ಯಾಸ ಹೇಳ್ತಾ ಇದ್ದೀನಿ, ಓದ್ರಿ ನೀವು. ನಿಮಗೇನಾದರೂ ಸಂಶಯವಿದ್ದರೆ ನನಗೆ ನೀವು ಫೋನ್ ಮಾಡಿ ಕೇಳಿ, ನಾನು ಆ ವಿಚಾರ ಹೇಳ್ತೀನಿ. ನನ್ನ ಫೋನ್ ನಂಬರ್ 9739338684. ಕೊನೆಯದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಇವೆಲ್ಲ ಧರ್ಮ ಪರಂಪರೆಗೆ ಸಂಬಂಧಪಟ್ಟ ಚಾರಿತ್ರಿಕ ವಿಚಾರಗಳು. ನಾನು ಯಾವ ಮಠದ ಭಕ್ತನಾಗಿ ಆದರೂ ಆಗಿರಲಿ, ಅದಕ್ಕೆ ಸಂಬಂಧ ಇಲ್ಲ. ಈ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕಾದಾಗ ನಮಗಿರುವ ಪೂರ್ವಗ್ರಹಗಳು, ಅದು ನನ್ನ ಜಾತಿದಿರಲಿ, ನನ್ನ ಮಠದ್ದಿರಲಿ, ನನ್ನ ಮತ್ತೊಂದಿರಲಿ, ಆ ಪೂರ್ವಗ್ರಹ ಬದಿಗಿಟ್ಟು ಸತ್ಯ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯ ಅದು ನಿತ್ಯ ನಾವು ಮಾಡ್ತಕ್ಕಂಥ ಒಂದು ಆವಿಷ್ಕಾರ. ಪ್ರಯತ್ನದಿಂದ ನಾವು ತಿಳಿತಾ ಹೋಗ್ಬೇಕು. ಇವ್ರು ಹೇಳಿದ್ದೇ ನಿಜ ಅಂತ ದಯಮಾಡಿ ಯಾರು ನಂಬಕ್ ಹೋಗ್ಬೇಡ್ರಿ. ಇವರೆಲ್ಲ ಅನೇಕ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಆ ಸುಳ್ಳುಗಳೇ ನಿಜ ಅಂತ ಕೆಲವು ಜನರು ಅದನ್ನು ನಂಬ್ತಾ ಇದ್ದಾರೆ. ನಾನು ಇಂಥ ಸುಳ್ಳುಗಳನ್ನು ಅನೇಕ ಬಿಡಿಸಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಇವ್ರು ಯಾವ್ಯಾವ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ಇಷ್ಟು ಹೇಳ್ತಾ ಇದ್ದೀನಿ. ಇಲ್ಲಿಗೆ ನಮಸ್ಕಾರ.